ನಾನು ಅದಕ್ಕೆ ನ್ಯಾಯ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಅದೇನು ಹಣಕಾಸಿಗೆ ಮಾಡಿದ ಟ್ರಾನ್ಸ್ಲೇಷನ್ ಅಲ್ಲ. DVG ಅವರು ಅಂತ ನೆನೆಸ್ಕೊಂಡ್ರೆ ಒಂದು ಅದ್ಭುತವಾದ ಒಂದು ಆನಂದ. DVG ಅವ್ರ ಮ್ಯಾಕ್ ಬರ್ತಿದೆ, ಕಗ್ಗಕ್ಕಿಂತ ದೊಡ್ಡದು ಅದು. ದ ಟ್ರಾನ್ಸ್ಲೇಷನ್ ಈಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಯಪ್ಪ ಏನು ಕೊಟ್ಟಿದಾರಪ್ಪ ಅನ್ಸ್ಬಿಡುತ್ತೆ. ತನ್ನ ಶಿಲುಬೆಯ ತಾನೇ ಹೊತ್ತನಲ್ಲ ಗುರು ಯೇಸು. ನಿನ್ನ ಕರ್ಮ ನೀನೇ ಮಾಡು. ನೀವು ಅವತ್ತು ಇಂಟರ್ವ್ಯೂ ಮಾಡ್ತಿರೋದು ನಿಮ್ಮ ಕರ್ಮ. ನಿನ್ನ ಮೂರ್ತಿಗಷ್ಟು ಕಷ್ಟದ ಬದುಕೆ ಅವರಿಗೆ ಈ ಕಗ್ಗಕ್ಕೆ ಕಾರಣ ಆಯ್ತಲ್ವಾ. DVG ಅವರು ಸಮಗ್ರವಾಗಿ ನೋಡಿದರೆ 2026ಕ್ಕೆ ಅನ್ಫಿಟ್. ಗುಂಡಪ್ಪ ದಿ ಮ್ಯಾನ್ ರಾದರ್ ದನ್ ಗುಂಡಪ್ಪ ದಿ ಪೋಯಟ್. ನಮಸ್ಕಾರ ಎಲ್ಲರಿಗೂ, ಒನ್ ಇಂಡಿಯಾ ಕನ್ನಡ ವೀಕ್ಷಕರಿಗೆಲ್ಲರಿಗೂ. ಇವತ್ತು ಸರಳವಾದಂಥ ಸಂದರ್ಶನ ಅಲ್ಲ, ಬಹಳ ವಿಶೇಷವಾದಂಥ ವ್ಯಕ್ತಿ ಅವರ ಜೊತೆ ನಾವು ನಿಮ್ಮ ಮುಂದೆ ಇದ್ದೀವಿ. ಪ್ರತಿನಿತ್ಯ ನಾವು ಸಹಜವಾಗಿ ಯಾವುದೋ ರಾಜಕೀಯ ಬೇರೆ ಬೇರೆ ವಿಚಾರಗಳ ಜೊತೆ ಬರ್ತೀವಿ. ಆದರೆ ಇವತ್ತು ನಾವು ಕನ್ನಡದ ಸಾರಸ್ವತ ಲೋಕ ಏನಿದೆ, ಕನ್ನಡ ಸಾಹಿತ್ಯ ಲೋಕ ಏನಿದೆ, ಕನ್ನಡದ ಆಧ್ಯಾತ್ಮ ಲೋಕ ಅಂತಂದ್ರೂ ಕೂಡ ತಪ್ಪಲ್ಲ, ಅದಕ್ಕೊಂದು ಅಮೋಘವಾದಂಥ ಕೊಡುಗೆಯನ್ನು ಕೊಟ್ಟಂತಹ, ನಮಗೆ ಯಾರಿಗೂ ಪರಿಚಯ ಇರದೇ ಇರೋಕ್ಕೆ ಸಾಧ್ಯನೇ ಇಲ್ಲ, DVG ಅವರು. ಅವರ ಮನೆಯಲ್ಲಿದ್ದೀವಿ ಅಂದರೂ ತಪ್ಪಲ್ಲ, ಅವರ ಮೊಮ್ಮಗನ ಮುಂದೆ ಇದ್ದೀವಿ. ಸೊ ಅವರು DVG ಅವರ ನೆನಪುಗಳನ್ನು ಇವತ್ತು ನಮ್ಮ ಮುಂದೆ ತೆರೆದಿಡ್ತಾರೆ. ತಮ್ಮ ತಾತನ ಜೊತೆಗಿನ ಒಡನಾಟಗಳ ನೆನಪುಗಳು, ಹಾಗೆ DVG ಅವರು ಹೇಗಿದ್ರು ಅಂತ ಕೇಳೋದೇ ಒಂದು ಸೊಬಗು, ಅದೊಂದು ಆನಂದ. ಅದನ್ನು ಕೇಳಬೇಕು ಅಂತ ನನಗಂತೂ ತುಂಬ ಆಸೆ ಇದೆ. ಹಾಗಾಗಿ ನಾವು ಅವ್ರನ್ನ ಸ್ವಾಗತಿಸೋಣ. ಶ್ರೀ ಕೆ ನಟರಾಜನ್, DVG ಅವರ ಮೊಮ್ಮಗ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ತಾವು? ಫೈನ್, ಚೆನ್ನಾಗಿದ್ದೀನಿ. ಹೇಳಿ. ಈ ದಿನ ನಮಗಂತೂ DVG ಅವರು ಅಂತ ನೆನೆಸ್ಕೊಂಡ್ರೆ ಒಂಥರದ ಅದ್ಭುತವಾದ ಒಂದು ಆನಂದ, ಒಂಥರ ಅದೊಂದು ಖುಷಿ, ಅದೊಂದು ಏನೋ ಒಂದು ಅದ್ಭುತವಾದ ಅನುಭವ. ಅವರ ಕಗ್ಗಗಳನ್ನು ಕೇಳದೇ ಇರೋರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಬದುಕಿನ ಒಂದು ಸಂದರ್ಭದಲ್ಲಿ ಅವರಿಗೆ ಆ ಕಗ್ಗ ತಲುಪಿರುತ್ತೆ. ಅದೆಂಥ ಅದ್ಭುತವಾದಂಥ ಈ ಏನೋ ಯೂನಿವರ್ಸಲ್ ಟ್ರುತ್ ಅದು. ಅದನ್ನು ಅವರು ಕೊಟ್ಟಿದ್ದು ನಿಜಕ್ಕೂ ರೋಮಾಂಚನ ಆಗುತ್ತೆ. ಅದ್ರ ಬಗ್ಗೆ ಒಂದೊಂದು ಕಗ್ಗಗಳನ್ನು ಎಷ್ಟು ಅರ್ಥಪೂರ್ಣವಾಗಿ ಕೊಟ್ಟಿದ್ದಾರೆ ಅನಿಸುತ್ತೆ. ನೀವು ಅವರ ಮೊಮ್ಮಗನಾಗಿ, ಅವ್ರನ್ನ ಹತ್ರದಿಂದ ನೋಡಿದವರಾಗಿ, ಮೊದಲಿಗೆ ನಾನು ಹೇಳೋದಾದರೆ DVG ಅವರ ಕಗ್ಗಗಳನ್ನು ನೀವು ಆರಂಭದಲ್ಲಿ ಯಾವಾಗ ಅದನ್ನು ಗಮನಿಸೋದಕ್ಕೆ ಶುರು ಮಾಡಿದ್ರಿ? ಯಾವಾಗ ನಿಮಗೆ ಅದರ ಅನುಭವ ಆಗೋದಕ್ಕೆ ಶುರುವಾಯಿತು? ಮೊದಲು ಅನುಭವ ಆಗಿ ಶುರುವಾಗಿದ್ದು ಮಿಡ್ 70s. ಅವರು 1975ರಲ್ಲಿ ತೀರ್ಕೊಂಡ್ರು. ಯಾವಾಗಲೂ ಜನ ಅದರ ಮೇಲೆ ತುಂಬ ಅಭಿಮಾನ ಇಟ್ಕೊಂಡು ಅದನ್ನು ಪ್ರಸಿದ್ಧ ಮಾಡಿದ್ದಾರೆ. ಹಾಗಾಗಿ ನನಗೂ ಅದನ್ನು ಓದಬೇಕು ಅನ್ನಿಸ್ತು. ಒಂದು ಸರ್ತಿ ಕೂತ್ಕೊಂಡು ಓದಲಿಲ್ಲ, ಕಂತಾಗಿ ಓದಿದೆ, ಸ್ಪ್ರೆಡ್ ಓವರ್ ಸೆವರಲ್ ಇಯರ್ಸ್. ಮೊದಲನೇ ಸಾರಿ ಓದಿದಾಗ ಒಂದು 10% ಅರ್ಥ ಆಗಿರ್ಬೋದು. ಪದೇ ಪದೇ ಓದಿ ಸ್ವಲ್ಪ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಅದಾದಮೇಲೆ ಸ್ವಲ್ಪ ವರ್ಷಕ್ಕೆ ನಾನು ರಿಟೈರ್ ಆಗೋ ಸಮಯಕ್ಕೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡ ಅಲ್ಲದೇ ಇರೋರಿಗೂ ಅದರ ಅವೇರ್ನೆಸ್ ಬರಲಿ, ಅದನ್ನು ಎಂಜಾಯ್ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ತರ್ಜುಮೆ ಮಾಡಿದೆ. ಈಗ ಎಂಥ ಸುಸಂದರ್ಭ ಅಂದರೆ DVG ಬಳಗ ಅವರ ಮೊಮ್ಮಗನಿಗೇನೆ DVG ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು. ಅದು ನೀವು ಏನು ಜೀವನ ಧರ್ಮ ಯೋಗ ಇರ್ಬೋದು, ಆ ಮಂಕುತಿಮ್ಮನ ಕಗ್ಗ ಇಂಥದ್ದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ತಗೊಳ್ಳೋದಿದೆಯಲ್ಲ, ಅದೊಂದು ದೊಡ್ಡ ಸವಾಲಿನ ಕೆಲಸ. ಅದನ್ನು ತಲುಪಿಸೋದು, ಅದನ್ನು ಟ್ರಾನ್ಸ್ಲೇಟ್ ಓದಿ ಅರ್ಥ ಮಾಡ್ಕೋತೀನಿ ಅಂದ್ಕೊಳ್ಳೋದೇ ದೊಡ್ಡ ಒಂದು ಚಾಲೆಂಜು. ಅಂಥದ್ರಲ್ಲಿ ಅದಕ್ಕೊಂದು ನ್ಯಾಯ ಕೊಡೋದಿದೆಯಲ್ಲ, ಅದನ್ನು ತಾವು ತಗೊಂಡಿದ್ದಂಥ ಒಂದು ನಿರ್ಧಾರ, ಅದು ಹೇಗೆ ಧೈರ್ಯ ಮಾಡಿದ್ರಿ, ಯಾವಾಗ ಅದಕ್ಕೆ ಮನಸ್ಸು ಮಾಡಿದ್ರಿ ಅಂತ? ನಾನು ಅದಕ್ಕೆ ನ್ಯಾಯ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ಕೊಟ್ಟಿದ್ದೀನಿ ಅಂತ ನನ್ನ ಬಿಲೀಫು. ವಿಪರೀತವಾಗಿ ಕಷ್ಟವಾದ ಗ್ರಂಥ ಅದು. ಅದರಲ್ಲಿ ಕನ್ನಡ ಅರ್ಥ ಮಾಡ್ಕೊಳ್ಳೋದು ಒಂದು. ಎರಡನೇದು, ಅದ್ರ ಹಿಂದೆ ಏನು ಫಿಲಾಸಫಿ ಇದೆ, ಅದು ಯಾವುದಕ್ಕೆ ರೆಫರ್ ಆಗುತ್ತೆ, ಅದನ್ನು ಸೂಕ್ತವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಕಷ್ಟವಾದ್ದು. ಎರಡನೇದು ಕಷ್ಟವಾದ ಪಾಯಿಂಟ್ ಏನು ಅಂದರೆ, ಬಹಳ ಜನ ಆಗಲೇ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಎಲ್ಲ ಪಂಡಿತರು, ಸ್ಕಾಲರ್ಸು, ಕನ್ನಡ ಓದೋರು, ಪಾರಂಗತರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆದ್ದರಿಂದ ನಾನು ಇವಾಗ ಟ್ರಾನ್ಸ್ಲೇಟ್ ಮಾಡೋದು ಅಸಂಗತ ಅಂತ ಒಂದು ಭಯ ಇತ್ತು. ಎರಡನೇದು, ಗುಂಡಪ್ಪನವ್ರು ಬದುಕಿದ್ದಿದ್ದರೆ
ಏನಂತ ಇದ್ರು, ನಿನಗೆ ಯಾಕೋ ಇದೆಲ್ಲ ನೀನೇನು ಅಂತ ಅಂದಿರೋರು ಏನೋ ಅನ್ನೋ ಒಂದು ಭಯ. ಆದರೂ ಒಂದು ಚಾಲೆಂಜಾಗಿ ತಗೊಂಡು ಟ್ರಾನ್ಸ್ಲೇಟ್ ಮಾಡಿದೆ. ಐ ಹೋಪ್ ಇಟ್ ಈಸ್ ರಿಸೀವ್ಡ್ ವೆಲ್. ಅದನ್ನು ಟ್ರಾನ್ಸ್ಲೇಟ್ ಮಾಡಿದ ನಂತರ ಮೊದಲಿಗೆ ಅದನ್ನು ನಿಮಗೆ ಓದಿ ರೆಸ್ಪಾನ್ಸ್ ಮಾಡಿದವ್ರು ಯಾರು? ಮೊದಲಿಗೆ ಯಾರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು? 90% ನಾನೇ ಸ್ವಂತಹ ಮಾಡಿಕೊಂಡೆ. ಬೇಕಾದಷ್ಟು ಕೈಪಿಡಿಗಳಿದೆ. DR ವೆಂಕಟರಮಣನ್ ಅವರ ಕನ್ನಡ ಕಗ್ಗಕ್ಕೊಂದು ಕೈಪಿಡಿ ಅಂತಿದೆ. ಅದು ಬಹಳ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ. ಇನ್ನೂ ಬೇಕಾದಷ್ಟು ಚೆನ್ನಾಗಿದೆ. ಲಕ್ಷ್ಮೀನಾರಾಯಣ್ ಭಟ್ರದಿದೆ, ಶ್ರೀಕಾಂತ್ದಿದೆ, ಇವರೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದು ನಿಧಾನವಾಗಿ ಕೂತ್ಕೊಂಡು ಓದಿದರೆ ಟಿಪ್ಪಣಿ ಜೊತೆ ಅರ್ಧಂಬರ್ಧ ಅರ್ಥ ಆಗುತ್ತೆ. ಅದು ಒಂದು ಸರ್ತಿಗೆ ಅರ್ಥ ಆಗೋ ಪದ್ಯಗಳಲ್ಲ. ತಿರ್ಗಾ ನೋಡಿ ಕೂಲಂಕಷವಾಗಿ ಅನಲೈಸ್ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕಂತ. ಅದರಿಂದ ಟೈಮ್ ಆಯಿತು, ಬಟ್ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಈಗ ಅಂದರೆ ಈ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನಲ್ಲಿ ನಿಮ್ಮ ಪುಸ್ತಕ ಹೊರಗೆ ಬಂದು ಹೇಗೆ ತಲುಪಿಸೋದಕ್ಕೆ ಹೇಗೆ ಅದು ಹೋಗ್ತಾ ಇದೆ, ಜನರಿಗೆ ಹೇಗೆ ರೀಚ್ ಆಗ್ತಾ ಇದೆ, ಎಲ್ಲಿಗೆ ರೀಚ್ ಆಗ್ತಾ ಇದೆ? ಯಾಕೆಂದರೆ DVG ಅವರ ಅಭಿಮಾನಿಗಳು, ಕಗ್ಗದ ಅಭಿಮಾನಿಗಳು ಜಗತ್ತಿನ ಮೂಲೆಯಲ್ಲಿದ್ದಾರೆ. ಹಾಗಾಗಿ ಅದು ಜನರಿಗೆ ರೀಚ್ ಆಗೋದಕ್ಕೆ ಕೂಡ ವ್ಯವಸ್ಥೆ ಆಗಿದೆಯಾ, ಹೇಗೆ? ಆ ವಿಚಾರದಲ್ಲಿ ಮಾರ್ಕೆಟಿಂಗ್ ಚೆನ್ನಾಗಿ ನಾನೇ ಸ್ವಂತ ಪ್ರಯತ್ನದಿಂದ ಏನು ಮಾಡಲಿಲ್ಲ. ಅದಾಗದೇ ಎಷ್ಟು ಜನಕ್ಕೆ ಹೋಗುತ್ತೋ ಹೋಗಿದೆ. ಎರಡನೇದು, ಸ್ವಲ್ಪ ಈ ಫಂಕ್ಷನ್ಸ್ ದಿನ ಅಲ್ಲಿ ಇಲ್ಲಿ ಇಟ್ಟರೆ ಹಲವಾರು ಜನ ಕೊಂಡ್ಕೋತಾ ಇದ್ದರು. ನಾನೇ ಅದನ್ನು ಯಾರು ಓದ್ತಾರೆ, ಅದರ ಅಭಿಲಾಷೆ ಯಾರಿಗಿದೆ ಅಂತ ನಾನೇ ಕಳಿಸ್ದೆ ಫಿಸಿಕಲ್ಲಾಗಿ. ಆದ್ದರಿಂದ ಕಮರ್ಷಿಯಲ್ ಮಾರ್ಕೆಟಿಂಗ್ ಅಂತ ಮಾಡಿಲ್ಲ. ಅದು ಮಾಡೋದಕ್ಕೆ ನನಗೆ ಐ ಡೋಂಟ್ ಹ್ಯಾವ್ ದಿ ಎಬಿಲಿಟಿ ಟು ಡೂ ಇಟ್. ಸೊ ಕೊಂಡ್ಕೊಂಡವ್ರು ಓದ್ತಾರೆ, ಪಡ್ತಾರೆ. ಆ್ಯಂಡ್ ಅದೇನು ಹಣಕಾಸಿಗೆ ಮಾಡಿದ ಟ್ರಾನ್ಸ್ಲೇಷನ್ ಅಲ್ಲ. ಅದರಿಂದ ಎಷ್ಟು ಜನ ಕೊಂಡ್ಕೊಂಡ್ರೆ ಅಷ್ಟು ಸಂತೋಷ. ಹೌದು, ಅಲ್ಲ ಅಂದರೆ ಅದು ಹಣಕಾಸಿಂದಲ್ಲ, ಬಟ್ ತಲುಪಬೇಕು ಅನ್ನೋದು ಬಹಳಷ್ಟು ಜನರಿಗೆ. ಕನ್ನಡದಲ್ಲಿ ಮಾತ್ರ ಓದ್ಕೊಂಡ್ರೆ ಆಗೋದು, ಯಾಕೆಂದರೆ ಅದು ಯೂನಿವರ್ಸಲ್ ಟ್ರುತ್ತು. ಅದು ಎಲ್ಲ ಅಂದರೆ ಜೀವನದ ಅತ್ಯಂತ ರಸಮಯವಾದಂಥ ಅನುಭವ. ಈಗ ಒಂದು ಕಗ್ಗವನ್ನು, ನನಗಿಷ್ಟ ಆದ ಒಂದಷ್ಟು ಕಗ್ಗಗಳಿದ್ದಾವೆ. ಒಂದನ್ನು ಹೇಳೋದಾದರೆ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಹಳೆ ಯುಕ್ತಿ ಹೊಸ ತತ್ವದಡುಗೂಡೆ ಧರ್ಮ, ಋಷಿವಾಕ್ಯದೊಡೆ ಕಲೆ ವಿಜ್ಞಾನ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಎಂಥ ಅದ್ಭುತವಾದಂಥ ಇದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂದರೆ ಹೇಗಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗಿರುತ್ತೆ. ನಿಜವಾಗ್ಲೂ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಇಂಗ್ಲೀಷ್ ಬರಹಕ್ಕಿಂತ ಜಾಸ್ತಿ ಮುಖ್ಯವಾದದ್ದು ಹೊಸ ಬೇರು, ಹೊಸ ಹೂವು, ಹಳೆ ಬೇರು, ಅದಕ್ಕೆ ಸಿಗ್ನಿಫಿಕೆನ್ಸ್ ಏನು ಅಂತ ಗೊತ್ತಾದರೆ ಸಾಕು. ಯಾರು ಬೇಕಾದರೂ ಟ್ರಾನ್ಸ್ಲೇಟ್ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ಬಟ್ ಅದಕ್ಕೆ ಮುಂಚೆ ಬೇಕಾದದ್ದು ಫೌಂಡೇಶನ್ನು ಹೊಸ ಚಿಗುರು, ಹಳೆ ಬೇರು, ಅದಕ್ಕೆ ಅರ್ಥ ಏನು ಅಂತ. ಸುಮ್ಮನೆ ಒಂದು ಮರ ನೋಡಿಬಿಟ್ಟು ಲೈಟ್ ಹಸಿರು ಚಿಗುರಿದೆ, ಇನ್ನೊಂದು ಕೆಳಗಡೆ ಬೇರಿದೆ ಅಂದರೆ ಸಾಲದು. ಹೊಸ ಚಿಗುರು ಜೀವನಕ್ಕೆ ಸಂಬಂಧಪಟ್ಟ ನ್ಯೂನೆಸ್, ಅದೇ ಜೀವನ. ಹೊಸದಾಗ್ತಾ ಇರೋದೇ ಜೀವನ. ಆದರೆ ಅದು ಯಾವುದ್ರ ಮೇಲೆ ಬುನಾದಿಯಾಗಿದೆ ಅಂತ ತಿಳ್ಕೊಬೇಕಾದ್ದು ಅದು ಬೇರು. ಹೀಗೆ ಅನಲೈಸ್ ಮಾಡ್ಕೊಂಡು ಹೋಗಬೇಕು ಒಂದೊಂದು ಸ್ಟ್ಯಾನ್ಸಾನು. ಇಂಗ್ಲೀಷ್ನಲ್ಲಿ ಯಾರು ಬೇಕಾದರೂ ಬರೀತಾರೆ. ಯಾರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಇಷ್ಟ ಇದೆಯೋ ಅಂಥವ್ರು ಡೆಫಿನೆಟಾಗಿ ಬರಿಬೋದು. ನನಗಿಂತ ಡೆಫಿನೆಟಾಗಿ ಚೆನ್ನಾಗೂ ಬರಿಬೋದು, ಅದರಲ್ಲಿ ಡೌಟೇ ಇಲ್ಲ. ಅದೇ ಬಹುಶಃ ಅಂದರೆ ಭಾಷಾಂತರಕ್ಕಿಂತ ಭಾವಾಂತರ ಅದನ್ನು ಆ ಪ್ರಯತ್ನದಲ್ಲಿ ಅದು ಖುಷಿ ಕೊಡುತ್ತೆ. ಭಾಷಾಂತರ ಭಾವಾಂತರ ಎರಡರ ಸಮ್ಮಿಳನ ಒಂದು ಟ್ರಾನ್ಸ್ಲೇಷನ್. ಅದು ಯೂನಿಡೈರೆಕ್ಷನಲ್ ಅಂತಾರೆ. ಇವಾಗ ನಾನು ಬರೆದಿರೋ ಇಂಗ್ಲೀಷ್ ಟ್ರಾನ್ಸ್ಲೇಷನನ್ನು ವಾಪಸ್ ಯಾರಾದರೂ ಕನ್ನಡಕ್ಕೆ ವಾಪಸ್ ಟ್ರಾನ್ಸ್ಲೇಟ್ ಮಾಡಿದರೆ ಕಗ್ಗ ಬರುತ್ತೆ? ಬರಲ್ಲ. DV ಗುಂಡಪ್ಪನವರೇ ಮಾಡಿದ್ದಿದ್ರೆ ಇಂಗ್ಲೀಷ್ ಅಂತ, ಆವಾಗ ಅವರ ರಿವರ್ಸ್ ಟ್ರಾನ್ಸ್ಲೇಷನ್ ಸಫಲವಾಗ್ತಿತ್ತು. ಇಲ್ದಿದ್ರೆ ಯಾವ ಟ್ರಾನ್ಸ್ಲೇಷನ್ನು ಆಗಲಿ. DVG ಅವ್ರ ಮ್ಯಾಕ್ಬೆತ್ ಇದೆ, ಕಗ್ಗಕ್ಕಿಂತ ದೊಡ್ಡದು ಅದು ಕೊಡುಗೆ ಗುಂಡಪ್ಪನವ್ರದ್ದು ಕನ್ನಡಕ್ಕೆ. ದಟ್ ಟ್ರಾನ್ಸ್ಲೇಷನ್ ಈಸ್ ಆಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಅದನ್ನು ಕನ್ನಡದ ಮ್ಯಾಕ್ಬೆತ್ನ ಇಂಗ್ಲೀಷಿಗೆ ಮಾಡಿದ್ರೆ ಶೇಕ್ಸ್ಪಿಯರ್ ಆಗತ್ತೆ? ಆಗೋದಿಲ್ಲ. ಆ ವೈಶಿಷ್ಟ್ಯ ಒಬ್ಬೊಬ್ಬ ಟ್ರಾನ್ಸ್ಲೇಷನ್ನು ಒಬ್ಬೊಬ್ಬ ಆಥರ್ದು. ನನಗೆ ಆದಷ್ಟು ಮಾಡಿದ್ದೀನಿ ಅಷ್ಟೇ. ಬಿಯಾಂಡ್ ದಟ್ ಏನೂ ಹೇಳೋಕ್ಕಾಗಲ್ಲ.
ನನ್ನ ತುಂಬ ಫೇವ್ರೇಟ್ ಅಂದರೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದು ಇನ್ನೊಂದನು ಎಲ್ಲವನ್ನು ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹೌದು. ಇಂಥದ್ದು ನನ್ನ ಒಂದು ಫೇವ್ರೇಟ್ ಅಂದರೆ ಇಂಥದ್ದೊಂದು 10 ಫೇವ್ರೇಟ್ ಇದೆ. ಬಟ್ ಯಾವುದು ನೆನಪಾಗುವಂಥ ಒಂದು 3-4 ಏನು ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಯಪ್ಪ ಏನು ಕೊಟ್ಟಿದಾರಪ್ಪ ಅನ್ಸ್ಬಿಡುತ್ತೆ. ತಮ್ಗೆ ಯಾವುದು ತುಂಬ 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 ಕಾಡೋದು? ಒಂದು ಈ ಕಾಮನ್ನಾಗಿ ಹೇಳ್ತಾರಲ್ಲ, ಹುಲ್ಲಾಗು ಬೆಟ್ಟದಡಿ ಬದುಕು ಜಟಗ ಬಂಡಿ, ಇವೆಲ್ಲ ಆಲ್ ರೈಟ್, ನಾನು ಕಡಿಮೆ ಅಂತ ಹೇಳ್ತಾ ಇಲ್ಲ. ನನಗೆ ಮನಸ್ಸಿಗೆ ತಟ್ಟಿರೋ ಪದ್ಯ ಒಂದೇ ಒಂದು, ಎರಡು ಮೂರು. ಮೊದಲನೇದು ಅದರಲ್ಲಿ ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂ ಬಾಳು, ಅದೊಂದು ಪದ್ಯ ಇದೆಯಲ್ಲ, ದಟ್ ಈಸ್ ದಿ ಗ್ರೇಟೆಸ್ಟ್. ಆ ಮನಸ್ಸಿಗೆ ಒಂದು ವಿಸ್ತಾರ, ಒಂದು ವಿಕಾಸ ಬಂದರೆ ಮನುಷ್ಯ, ಅವನು ಟ್ರಾನ್ಸ್ಲೇಟರ್ ಆಗಲಿ, ಡಿ ವಿ ಗುಂಡಪ್ಪ ಆಗಲಿ, ಪೇಪರ್ನಲ್ಲಿ ಕೆಲಸ ಮಾಡಲಿ, ಇಂಜಿನಿಯರ್ ಆಗಲಿ, ಅವನು ಧನ್ಯ ಅವನು. ಆ ವಿಸ್ತಾರ, ಅದಕ್ಕೆ ಗೀತೆಯಲ್ಲಿ ಆತ್ಮೋಪನ್ಯ ಅಂತಾರೆ. ಟು ಸಿ ಯುವರ್ ಸೆಲ್ಫ್ ಎಂಬಾಡಿಡ್ ಇನ್ ದಿ ಅದರ್ಸ್, ಯು ಆರ್ ಪಾರ್ಟ್ ಆಫ್ ದಿ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ದಟ್ ಈಸ್ ವಾಟ್ ದಟ್ ಪೊಯಮ್ ಸೇಸ್. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂ ಬಾಳು, ಕತ್ತಲೆ ಮೊಡಕು ಮೂಲೆಗಳ ಸೇರದಿರು. ಅದಕ್ಕೆ ನೆಕ್ಸ್ಟ್ ಲೈನಲ್ಲಿ ಭಾಸ್ಕರನ ಅನುಗ್ರಹವೇ ನೂತನ ಸತ್ವ. ಆ ಬೆಳಕು ಬರೋದೇ ನ್ಯೂನೆಸ್. ಆ ನ್ಯೂನೆಸ್ಸು ಎಲ್ಲರೂ ಇಲ್ಲದೇ ಇದ್ದರೆ ಏನು ಪ್ರಯೋಜನ ಲೈಫ್ನಲ್ಲಿ? ದಟ್ ಈಸ್ ಮೈ ಫೇವ್ರಿಟ್. ಎರಡನೇದು, ತನ್ನ ಶಿಲುಬೆಯ ತಾನೇ ಹೊತ್ತನಲ್ಲ ಗುರು ಯೇಸು. ದ ಐಡಿಯಾ ಈಸ್ ಫ್ಯಾಂಟಾಸ್ಟಿಕ್. ನಿನ್ನ ಕರ್ಮ ನೀನೇ ಮಾಡು. ನೀವು ಅವತ್ತು ಇಂಟರ್ವ್ಯೂ ಮಾಡ್ತಿರೋರು ನಿಮ್ಮ ಕರ್ಮ, ಒಳ್ಳೆಯದು ಕೆಟ್ಟದ್ದು ಅದು ಬೇರೆ. ಚೆನ್ನಾಗಿ ಮಾಡ್ತೀರಾ ಕೆಟ್ಟದಾಗಿ ಮಾಡ್ತೀರಾ ಅದು ಬೇರೆ. ಬಟ್ ಯು ಆರ್ ಆರ್ಡೈನ್ಡ್ ಟು ಡೂ ಯುವರ್ ಕರ್ಮ. ಯಾವುದೋ ರೀಸನ್ನಿಂದ ನಿಮ್ಗೆ ಇಷ್ಟ ಆಯಿತು, ಫೋಟೋ ಜರ್ನಲ್ ಇಷ್ಟ ಆಯಿತು, ಇದು ಬೇಡ ಅದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಸ್ಥಿತಿಗೆ ಬಂದಿರೋದು, ಅದು ನಿಮ್ಮ ಕರ್ಮ. ಕರ್ಮ ಅಂದರೆ ಕೆಟ್ಟದ್ದು ಅಂತಲ್ಲ, ನೀವು ಮಾಡಬೇಕಾದ್ದು ಡ್ಯೂಟಿ. ದಟ್ ಈಸ್ ವಾಟ್ ಯೇಸು ಕ್ರಿಸ್ತ ಶಿಲುಬೆಯನ್ನು ತೊಗೊಂಡು ಹೋದನಂತಲ್ಲ, ಅದು ಅವನ ಕರ್ಮ. ಸಾಯಬೇಕಾಗಿತ್ತು, ಆ ಸಾಯೋದಕ್ಕೆ ಒಂದು ಇಂಪ್ಲಿಮೆಂಟು ಶಿಲುಬೆ, ಅದು ಅವನೇ ಹೊರಡ್ತಾನೆ. ದಟ್ ಈಸ್ ಸಮಥಿಂಗ್ ವಿಚ್ ಹ್ಯಾಸ್ ಅಫೆಕ್ಟೆಡ್ ಮೀ ಡೀಪ್ಲಿ. ನಿಮಗೂ ಜ್ಞಾಪಕ ಇರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು. ಬಟ್ ಎಲ್ಲವನ್ನು ಓದ್ತಾ ನಾನು ನೋಡಿದಾಗ ಯಾರ್ಯಾರೋ ಯಾವುದ್ಯಾವುದೋ ಫೇವ್ರೇಟ್ ಹೇಳ್ತಾರೆ. ಯಾಕೆಂದರೆ ಒಂದಲ್ಲ, ಎಲ್ಲವೂ ಕೂಡ ಇಷ್ಟನೇ. ಅದರಲ್ಲಿ ಯಾವುದು ಇಷ್ಟ ಇಲ್ಲ, ಇದು ಕಡಿಮೆ ಅನ್ನೋದು ಇಲ್ಲವೇ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದು ಹೊಳವು ಅದರಲ್ಲಿ. ಸೊ ನಾನು ಹೇಳಿದ್ರೆ ಇನ್ನೂ ಒಂದಷ್ಟು ಹೇಳ್ಬೋದು. ಬಟ್ ಅದರಲ್ಲಿ ನಿನ್ನ ಶವಭಾರವನ್ನು ನೀನೇ ಹೊತ್ತು ನಡೆ. ಬ್ಯೂಟಿಫುಲ್ ಪೊಯೆಟಿಕ್ ಮೀನಿಂಗ್ ಅದು. ನಿನ್ನ ಶವ ಆದಮೇಲೆ ನೀನು ಹೇಗೆ ಹೊರ್ತೀಯ ಭಾರ, ಬಟ್ ದಟ್ ಈಸ್ ದಿ ಪೊಯೆಟಿಕ್ ಎಲಿಮೆಂಟ್ ದೇರ್. ನಿನ್ನ ಶವಭಾರವನ್ನು ನೀನೇ ಹೊತ್ತು ನಡಿ. ಮೃತ್ಯು ನಿನಗಲ್ಪತೆಯೋ, ಫೈನಲ್ ಡೆತ್ ಈಸ್ ಎ ಇನ್ಸಿಪಿಡ್ ಮ್ಯಾಟರ್. ಎಲ್ಲರೂ ಹೋಗಬೇಕಾದದ್ದೇ. ನಾನು ಬೇಗ, ಇನ್ನೊಬ್ಬರ ಆಮೇಲೆ. ಇಟ್ಟು ನನಗೆ ಮನಸ್ಸಿಗೆ ತಟ್ಟಿರೋ ಪೊಯಮ್ಸು ಇದೆ. 945 -2 ಇದೆ. ಅಬವ್ ಆಲ್ ದಟ್, ದೀಸ್ ಟು ಆರ್ ದಿ ವೆರಿ ಬೆಸ್ಟ್. ಅದೇ ನಾನು ಅಂದರೆ ಬೇರೆಯವರು ತುಂಬ ಫೇವ್ರೇಟ್ ಅಂತ ಒಂದಷ್ಟು ನಾನು ನೋಡಿದ್ದೀನಿ. ಬಟ್ ಅದು ನಿಮ್ದಲ್ಲ, ನಿಮ್ಮ ಫೇವ್ರೇಟ್ ಬೇರೆನೇ ಇದೆ ಅಲ್ವಾ? ಒಬ್ಬೊಬ್ರಿಗೆ ಒಂದೊಂದು ಒಂದು ಒಂದು ಹೊಸ ಹೊಸ ದಿಕ್ಕನ್ನ ತೋರಿಸಿದೆ ಕಗ್ಗ. ನಮ್ಮ ಬದುಕಿಗೆ ಏನ್ ಬೇಕು ಅದೆಲ್ಲವೂ ಇದೆ. 1000 ಲಕ್ಷ ಜನ ಹೋದ್ರೆ ಅವ್ರಿಗೆ ಅವ್ರವ್ರದೇ ಆದಂತ ಒಂದು ದಿಕ್ಕಿದೆ, ಒಂದು ದಿಸೆ ಇದೆ ಅದರಲ್ಲಿ. ಇದು ಈ ಥರದ ಕಗ್ಗಗಳನ್ನ ಅವರು ಅಂದರೆ ಎಲ್ಲಿ ಅದನ್ನ ಅವರು ಸೃಜಿಸ್ತಾ ಇದ್ರು ಅನ್ನೋದು, ಅವ್ರಿಗೆ ಎಲ್ಲಿ ಈ ಥರದ್ದೊಂದು ಅವನಿಗೆ ಗೊತ್ತು. ನಿಜವಾಗ್ಲೂ ಅದು ಎಲ್ಲಿ ಅವರು ಚಿಕ್ಕನ್ನಲ್ಲಿ ನಾರ್ಮಲಾಗಿದ್ದವರು. ನಮ್ಮ ಅಜ್ಜಿ, ಅವರ ಹೆಂಡತಿ 1924 25 ಮನೆಯಲ್ಲೇ ತೀರ್ಕೊಂಡ್ಬಿಟ್ರು. ಅದಾದಮೇಲೆ ಇಂಗ್ಲೀಷ್ನಲ್ಲಿ ಹಿಯೇಟಸ್ ಅಂತಾರೆ, ಬ್ಲ್ಯಾಂಕ್. ನಮ್ಮ ತಾಯಿ ಹುಟ್ಟಿದ್ದು 1918. ಅವಳ ಅಣ್ಣ, ನಮ್ಮ ಸೋದರ ಮಾವ 1916, ನಮ್ಮ ಚಿಕ್ಕಮ್ಮ 1920 or 21. ಸೊ ಇದು 24
ನಮ್ಮ ಅಜ್ಜಿ ಹೋಗ್ಬಿಟ್ರು 25. ಅದಾದ ಒಂದು 20 ವರ್ಷ ಬ್ಲ್ಯಾಂಕು. ಎಲ್ಲಿ ಇತ್ತು, ಏನೋ ಸ್ಮಾಲ್ ಅರ್ನಿಂಗ್ ಇತ್ತು, ಸ್ವಲ್ಪ ಕಷ್ಟ ಇತ್ತು, ಕಾರ್ಪಣ್ಯ ಇತ್ತು, ಊಟಕ್ಕೂ ಕಷ್ಟ ಆಗೋದಿತ್ತು. ಹೀಗಾಗೂ ಹೇಗೋ ಬದುಕೊಂಬಂದರು. ನಮ್ಮ ತಾಯಿ, ಸೋದರ ಮಾವ, ಚಿಕ್ಕಮ್ಮ ಬದುಕೊಂಬಂದು, ಸುತ್ತೂರ್ಲು ಜನ ಇದ್ದರು ಬೇಕಾದಷ್ಟು. ಸೊ ಆ ಪೀರಿಯಡ್ನಲ್ಲಿ ಓದಿರಬೇಕು. ನಮಗೆ ಅದು ಹೇಗೆ ಓದಿದ್ರು, ಏನು ಓದಿದ್ರು ಅವರು ಹೇಳ್ತಾ ಇರಲಿಲ್ಲ, ನಾವು ಕೇಳಿದರೂ ಹೇಳ್ತಾ ಇರಲಿಲ್ಲ, ನಮಗೆ ಗೊತ್ತೂ ಇಲ್ಲ. ಬಹುಶಃ ಅದು ಅಸಂಗತ. ಆದರೂ ಕೂಡ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿದವರು ಒಂದಷ್ಟು ಜನ ಇದ್ದಾರೆ. ಅದರಲ್ಲಿ ಒಬ್ಬರು ಮೋಸ್ಟ್ ಇಂಪಾರ್ಟೆಂಟ್, ಅವರೇ ಹೇಳ್ಕೊಂಡಿರೋದು, ಮುಳುಬಾಗ್ಲಲ್ಲೊಬ್ಬರಿದ್ದರು, ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. ಅವ್ರು ನೋಡಿದರೆ ಎಲ್ಲೋ ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟು. ಡೀಪ್ ಇನ್ಸೈಡ್ ಹಿ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಯಾನ್ಸ್ಕ್ರಿಟ್ ಸ್ಕಾಲರ್ಸ್. ಇವರು ಅವ್ರ ಕೆಳಗೆ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಎರಡನೇದು, ಡಿ ವಿ ಜಿ ಅವರ ತಾಯಿ, ನಮ್ಮ ಮುತ್ತಜ್ಜಿ, ಅವ್ರಿಗೆ ಒಬ್ಬರು ತಮ್ಮ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ನಮ್ಮ ತಂದೆ ಡಿ ವಿ ಜಿ ಅವರ ಸೋದರ ಮಾವ, ಅವರು ಇದೇ ಪ್ರೈಮರಿ ಸ್ಕೂಲ್ ಮೇಷ್ಟ್ರು. ಓದಿದ್ದು 3rd ಸ್ಟ್ಯಾಂಡರ್ಡೋ 4th ಸ್ಟ್ಯಾಂಡರ್ಡ್ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಆಗಿನ ಕಾಲದಲ್ಲಿ. ಅವರು ಇವ್ರಿಗೆ ಕಗ್ಗದ ಫಿಲಾಸಫಿ ಎಲ್ಲ ಹೇಳಿಕೊಟ್ರು. ನಮ್ಮ ಸೋದರ ಮಾವನಿಂದ ನಂಗೆ ಬಂದಿರೋದು ಅಂತಲೂ ಹೇಳಿದ್ದಾರೆ. ಕಗ್ಗದಲ್ಲಿ ಒಂದು ಪದ್ಯ ಇದೆ ಫಸ್ಟಲ್ಲಿ, ಸೋಮಿ ಅಂತ ಪದ್ಯದ ಹೆಸರು. ಆ ಪದ್ಯದಲ್ಲಿ ಬರ್ಕೊಂಡಿದ್ದಾರೆ ನಮ್ಮ ಸೋದರ ಮಾವ. ಹೀಗೆ ಅವ್ರ ಸೋದರ ಮಾವದಿಂದ ಬಂತೋ ಅಥವಾ ವಿರೂಪಾಕ್ಷ ಶಾಸ್ತ್ರಿಗಳಿಂದ ಬಂತೋ ಗೊತ್ತಿಲ್ಲ, ಯಾರಿಂದ ಬಂತೋ. ಎಲ್ಲರಿಗೂ ನಾವೊಂದು ಇಲ್ಲಿಂದನೇ ಕೈ ಮುಗಿಬೇಕು. ಅವ್ರು ಕೊಟ್ಟಿದ್ದು ಅದು ಪದಗಳಲ್ಲಿ ಹೇಳೋಕ್ಕಾಗದೇ ಇದ್ದಿದ್ದಂಥ ಅದ್ಭುತವಾದ ಆ ಒಂದೇನು ಸಂಪತ್ತು, ಟ್ರೆಷರ್. ಇದನ್ನು ಎಲ್ಲೆಲ್ಲೋ ಒಂದೊಂದು ಬದುಕಿನ ಹಂತಗಳಲ್ಲಿ ಯಾರೋ ಕಷ್ಟದಲ್ಲಿದ್ದಾಗ ಇಲ್ಲ ಧೈರ್ಯ ಕಳ್ಕೊಂಡಾಗ ಒಂದು ಸಾರಿ ಓದಿದರೆ ಅವ್ರನ್ನ ಎದ್ದು ನಿಲ್ಲಿಸ್ಬಿಡುತ್ತೆ. ಹೌದು, ಧೈರ್ಯ ತಂದು ಕೊಟ್ಬಿಡುತ್ತೆ. ಅಂಥದ್ದು ಎಷ್ಟೋ ಜನ ಅನುಭವಕ್ಕೆ ತಗೊಂಡಿದ್ದಾರೆ. ಅದನ್ನು ಓದಿ ಜೀವನದಲ್ಲಿ ಧೈರ್ಯ ತಂದುಕೊಂಡಿದ್ದಾರೆ. ಈ ಥರದ ಅನುಭವಗಳು ತಮಗೆ ಯಾರಾದರೂ ಹೇಳಿದ್ದು? ಸ್ಪೆಸಿಫಿಕ್ಕಾಗಿ ಈ ಸ್ಟ್ಯಾನ್ಸಾಯಿಂದ, ಈ ಪದ್ಯದಿಂದ ಬಂದಿದೆ ಅಂತಲ್ಲ. ಅವ್ರ ಲೈಫಲ್ಲಿ ಇಟ್ಕೊಂಡಿದ್ದ ಸ್ಪಿರಿಟ್ಸ್, ಅವರ ಏನು ಹೇಳೋಕ್ಕಾಗತ್ತೆ, ಅವ್ರ ಮನೋಧರ್ಮ ಆಗಿತ್ತು. ಅವರೇನು ಏಳು ಕೀಳುಗಳು ನೋಡದೇ ಇರೋರಲ್ಲ. ನನಗೆ ಗೊತ್ತಿಲ್ಲ, ನಾವು ಹುಟ್ಟೋಕ್ಕೆ ಮುಂಚೆ ಹೊಟ್ಟೆಗಿಲ್ಲದೆ ಇರೋ ಸ್ಥಿತಿ ಇತ್ತು. ಎಕ್ಸ್ಟ್ರೀಮ್ಲಿ ಪಾವರ್ಟಿ. ಯಾರು ಕೊಡ್ತಿದ್ದ ಆಗಿನ ಕೆಲಸ? ಡಿ ವಿ ಜಿಯವರು SLC ಫೇಲು. ಅದರಿಂದ ಕಷ್ಟ ಸಿಗೋದು ಕೆಲಸಗಳೂ ಇಲ್ಲ, ಕಾರ್ಪಣ್ಯ. ಲ್ಯಾಂಡ್ಸು ಏನೋ 1 ಎಕರೆ 1.5 ಎಕರೆ ದೇವನಹಳ್ಳಿ ಹತ್ರ. ಈವನ್ ದಟ್ ವಾಸ್ ನಾಟ್ ಮನಿ ಮೇಕಿಂಗ್. ಆ ಕಷ್ಟದಲ್ಲೂ ಇವರು ಓದೋದು ಬಿಟ್ಟು ಏನೋ ಆಹಾರ ಗೀಕಾರ, ಮಕ್ಕಳಿಗೆ 1-2 ಬಟ್ಟೆ ಅಲ್ಲಿಗೆ ಮುಗಿಸೋರು. ದೇರ್ ವಾಸ್ ನೋ ಎಕನಾಮಿಕ್ ಸ್ಟೆಬಿಲಿಟಿ. ಅಂಥ ಸ್ಥಿತಿನಲ್ಲಿ ಇವರು ಓದೋದು, ಬರೆಯೋದು, ಪಾಂಡಿತ್ಯ, ಒಳ್ಳೆತನ ಇದನ್ನು ಬಿಡಲಿಲ್ಲ. ಇದು ಅವರ ಪದ್ಯಗಳಲ್ಲೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ದಟ್ he is a part of a universal consciousness and he is only a minuscule part of it. ನಾನು ಯಾವುದೋ ದೊಡ್ಡದರ ಅಂಶ, ನನ್ನ ಅಂಶ ದೊಡ್ಡದಲ್ಲ, ದೊಡ್ಡದಿಂದ ಒಂದು ಅಂಶ ಬಂದಿದ್ದೀನಿ. ಅದು ಅವ್ರದ್ದು ಮನೋಧರ್ಮ. ಯಾವಾಗಲೂ ಒಂದು ದೀನತೆ. ಬೇರೆಯವ್ರು ಮಾಡಿದ್ದ ಆರ್ಗ್ಯುಮೆಂಟೆಲ್ಲ ಒಪ್ಕೋಬೇಕು ಅಂತೇನಲ್ಲ. ನಿಮಗೆ ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ ಇರಬೇಕು, ಆದರೆ ಇನ್ನೊಬ್ರಿಗೂ ಗೊತ್ತಿರ್ಬೋದು ಅನ್ನೋ ಒಂದು ದೀನತೆ. ಕಗ್ಗದಲ್ಲಿ ಇದು ಒಂಥರ ಅಂಡರ್ ಕರೆಂಟ್ ಅಂತಾರಲ್ಲ. ಫಸ್ಟ್ 8-9 ಪದ್ಯಗಳನ್ನು ನೋಡಿದರೆ, ವಿಶ್ವ ದೊಡ್ಡದು, ನಾನು ಚಿಕ್ಕವನು.
ದೇವರು ದೊಡ್ಡವನು, ನಾನು ಚಿಕ್ಕವನು, ಅದೇ ಧಾಟಿನಲ್ಲಿದೆ. 940 ಪದ್ಯದಲ್ಲೂ ಈ ಪ್ರಪಂಚ ಯಾರ್ದೋ ಏನೋ ಮಾಡ್ತಾ ಇದ್ದಾನೆ, ನಾವು ಅವ್ರಿಗೆ ಕೈಗೊಂಬೆನೇ ಹೊರತು ನಮಗೆ ಅವನ ಕೈಗೊಂಬೆ ಅಲ್ಲ. ಇದು ಅವ್ರ ಮನೋಧರ್ಮ ಹಾಗಿತ್ತು. ಹೌದು, ನೆನ್ಸ್ಕೊಳ್ಳೋದಾದ್ರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡ ಹೆಣ್ಣೊಲವು, ಎಲ್ಲಕ್ಕಿಂತ ತೀಕ್ಷ್ಣತಮ ಮನ್ನಣೆಯ ದಾಹ. ಮನ್ನಣೆ ಏನಿದು, ಮನುಷ್ಯ ಬದುಕೋದಕ್ಕೆ 4 ಸಾಲು ಸಾಕು. ಇನ್ನೊಂದು ಪದ್ಯ ಇದೆ, ಹೆಸರೇನೆಂದು ಬಸವಳಿಯುವುದೇ ಕಯ್ಯ, ವೈ ಆರ್ ಯು ಬಾದರ್ಡ್ ಆಫ್ ದಟ್ ನೇಮ್. ಇರ್ತೀಯ ನೀವು 90 ವರ್ಷ ಇರ್ತೀರ, 100 ವರ್ಷನೇ ಇದ್ಕೊಳ್ಳಿ, ಆಗೋಯ್ತು. ಆಮೇಲೆ ಲೈಫ್ ಮುಗಿದೋಗುತ್ತೆ, ದೇಶ ಮುಗಿದೋಗುತ್ತೆ, ಪ್ರಪಂಚ ಮುಗಿದೋಗುತ್ತೆ. ಆ ಚಿಕ್ಕ ಹೆಸರಿಗೋಸ್ಕರ ನಿನ್ನ ಹೆಸರು ಇರೋದನ್ನು ಕೆಡಿಸ್ಕೋಬೇಡ. ಅವ್ರು ಏನನ್ನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಪದ್ಮಭೂಷಣ್ ಬೇಡ ಅಂದಿದ್ರು, ಅವ್ರ ರೋಡಿಗೆ DVG ರೋಡ್ ಇರೋದೇ ಬೇಡ ಅಂದಿದ್ರು. ಹಾಗೆ ಅವ್ರಿಗೇನು ವೈಸ್ ಚಾನ್ಸ್ಲರ್ ಸರ್ ಬ್ರಜೇಂದ್ರನಾಥ್ ಸೀಲ್ ಅಂತಿದ್ರು ಮೈಸೂರು ಯೂನಿವರ್ಸಿಟಿಲಿ. ಅವರು ಇವ್ರನ್ನ SLC ಫೇಲನ್ನು ಪ್ರೊಫೆಸರ್ ಆಫ್ ಕನ್ನಡ ಮಾಡ್ತೀವಿ ಅಂತ ಕರೆದ್ರು. ಐ ವಿಲ್ ಟೇಕ್ ಸ್ಪೆಷಲ್ ಸ್ಯಾಂಕ್ಷನ್ ಫ್ರಮ್ ದಿ ಚಾನ್ಸಲರ್, ವಾಸ್ ದಿ ಮಹಾರಾಜ ಆಫ್ ಮೈಸೂರು those days, and he offered the post of professor of Kannada. ಮೈಸೂರು ಗೌರ್ಮೆಂಟ್ನವರು ಲೈಫ್ ಟೈಮ್ ಪೆನ್ಷನ್ ಅಂತ 1000 ರೂಪಾಯಿ ಆಗಿನ ಕಾಲದಲ್ಲಿ ನೋಡಿ. ಈ ಸೈಡ್ ನೋ, ಗಂಜಿ ಕುಡಿತೀನಿ, 2 ದಿನ ಇರುತ್ತೋ ಹೋಗುತ್ತೆ. ಹೆಸರೆಂದು ಬಸವಳಿಯುವುದೇ ಕೈಯ, ಅದೇ ನೀವು ಹೇಳಿದ್ದು. ಅವ್ರ ಮನೋಧರ್ಮ ಹಾಗೆ. ಜೊತೆಗೆ ಎಲ್ಲರನ್ನ ಬಡಿದೆಬ್ಬಿಸುವಂಥದ್ದು, ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಇದು ಎಲ್ಲ ಬಸ್ಗಳಲ್ಲಿ ನಾವು ಇಡೀ KSRTC ಬಸ್ಗಳಲ್ಲಿ ಇವತ್ತು ಕಾಣಿಸುತ್ತೆ. ಅದೊಂದು 25 ನಾವು 30-40 ವರ್ಷದಿಂದ ನೋಡಿದ್ದೀವಿ. ಪ್ರತಿ ಬಸ್ಸಲ್ಲೂ ಅದು ಯಾರು ಹಾಕ್ಸಿದ್ರೋ ಗೊತ್ತಿಲ್ಲ, ಬಟ್ ಅದ್ರ ಅರ್ಥ ಎಷ್ಟಿದಿತ್ತು ಅಂದ್ರೆ ಆಮೇಲೆ ಹುಡುಕಿದ್ವಿ ಇದ್ರ ಅರ್ಥ ಏನು ಅಂತ. ಮೊದಲು ಗೊತ್ತಾಗ್ತಿರ್ಲಿಲ್ಲ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೆಡುಕುಗಳ ಮಧ್ಯೆ. ಏನು ಅದೇ ಮುಂದಿನ ಸಾಲೆ ಎಲ್ಲ KSRTC ಬಸ್ಗಳಲ್ಲಿ ನಾವು ನೋಡ್ತೀವಿ. ಇದು ಬಹುಶಃ ಯೂನಿವರ್ಸಲ್ ಆಗಿ ಕಾಣಿಸೋಂಥದ್ದು. ಎಂಥ ಮೋಟಿವೇಶನ್ ಅಲ್ಲ, ಅಂದರೆ ಏನೋ ಇರೋದ್ರಲ್ಲಿ ತೃಪ್ತಿ ಪಡು. ಇದು ಅವ್ರ ಜೀವನನೇ ಅವ್ರು ತೆಗ್ದಿಟ್ಟಿದ್ದಲ್ವಾ, ಅವ್ರು ಬದುಕಿದ್ದೇ ಹಾಗೆ. ಇರೋದ್ರಲ್ಲಿ ಖುಷಿ ಪಡೋದು, ಇಲ್ಲದೆ ಇರೋದ್ರ ಬಗ್ಗೆ ಕನಸು ಕಾಣೋದು ಬೇಡ ಅಂತ. ಹೌದು, ಕರೆಕ್ಟ್. ಅವರು ಎಷ್ಟು ಕಷ್ಟದ ಬದುಕೇ ಅವ್ರಿಗೆ ಈ ಕಗ್ಗಕ್ಕೆ ಕಾರಣ ಆಯ್ತಲ್ವಾ. ಆ ಜೀವನದಲ್ಲಿ ತುಂಬ ನೊಂದಿದ್ದು, ಕಷ್ಟಪಟ್ಟಿದ್ದು. ಹೌದು, ಕಷ್ಟದಲ್ಲಿ ಒಂದು ಸುಖ ಅಂಶ ಕಂಡ್ಕೋಬೇಕು. ಆ್ಯಂಡ್ ತೀವ್ರವಾಗಿ ಸುಖ ಪಡ್ತಿರೋವಾಗ ಎಲ್ಲೋ ಒಂದು ಕಷ್ಟ ದುಗುಡ ಬರುತ್ತೇನೋ ಅನ್ನೋ ಒಂದು ಭಯ ಇರಬೇಕು. ಹ್ಯಾಪಿನೆಸ್ ಇನ್ ದಿ ಎಕ್ಸ್ಟ್ರೀಮ್ ಈಸ್ ನಾಟ್ ಗುಡ್. ಇದು ಯಾವಾಗ ಇದು ಟ್ರಾನ್ಸಿಯಂಟ್, ಕಾಲಕ್ಕೆ ಬರೋ ಅಂಥದ್ದು. ಏನೋ ಒಂದು ತಪ್ಪಾಗ್ಬೋದು, ಊನ ಆಗ್ಬೋದು ಅನ್ನೋ ಒಂದು ಭಯ ಇರಬೇಕು ಮನುಷ್ಯನಿಗೆ. ರಿವರ್ಸ್ ಆಲ್ಸೋ, ಬರೀ ಭಯನೇ ಇಲ್ಲ, ಯಾವಾಗಲೂ ಒಂದಿನ ಒಂದು ಸಿಲ್ವರ್ ಲೈನಿಂಗ್ ತೋರಿಸುತ್ತೆ. ಎರಡು ಬೇಕಾದಷ್ಟು ಪದ್ಯಗಳಿದೆ ಅದರಲ್ಲಿ. ಹೌದು, ಆದರೆ ಯಾವಾಗಲೂ ಎಲ್ಲರೂ ಕೇಳೋ ಒಂದು ಪ್ರಶ್ನೆ, ಈ DVG ಅವ್ರಿಗೆ ಜ್ಞಾನಪೀಠ ಬರಬೇಕಾಗಿತ್ತು, ಅವರು ಕೊಟ್ಟಿರೋ ಕೊಡುಗೆಗೆ ಜ್ಞಾನಪೀಠ ಕೊಟ್ಟರು ಕಡಿಮೆನೆ, ಯಾಕೆ ಬರಲಿಲ್ಲ? ಹೌದು, ಅದಕ್ಕೆ ಗೌರವ ಸಿಗ್ತಾ ಇತ್ತು, ಈ ಕಗ್ಗಕ್ಕೆ ಜ್ಞಾನಪೀಠ ಬಂದಿದ್ದಿದ್ರೆ ಅಂತ. ತಮ್ಮ ಅಭಿಪ್ರಾಯ ಏನು ಇದಕ್ಕೆ? ಇದು ಬೇಸಿಕ್ಕಾಗಿ ರಾಜಕೀಯ ಪ್ರಶ್ನೆ. ಇದರಲ್ಲಿ ಕನ್ನಡ ಲಿಟ್ರೇಚರ್ನಾಗಲಿ ಅಥವಾ ಅವ್ರ ಕೊಡುಗೆನಾಗಲಿ ಇವ್ಯಾಲ್ಯೂಯೇಟ್ ಮಾಡಿದವರು ತೋಲ್ದವರು ಯಾರೂ ಇಲ್ಲ. ಯಾವುದೋ ಒಂದು ಐಡಿಯಾ ಇವನಿಗೆ ಕೊಡಬೇಕು, ಇವನಿಗೆ ಕೊಡಬಾರ್ದು ಅನ್ನೋದರಲ್ಲಿ ಮಾಡಿದರು. ಇದು ನನಗೆ ಪರ್ಸ್ನಲಾಗಿ ಗೊತ್ತಿರೋದು, ನಮ್ಮ ತಂದೆ ತಾಯಿ ಹೇಳಿರೋದು. 100% ಇಟ್ ವಾಸ್ ಎ ಪೊಲಿಟಿಕಲ್ ಡಿಸಿಷನ್ ನಾಟ್ ಟು ಗಿವ್. ಆದರೆ ಒಂದು ಪಾಯಿಂಟ್ ಹೇಳಲೇಬೇಕು, ನಮಗೆ ಬಾದರು, ಅಯ್ಯೋ ನಮ್ಮ ತಾತನಿಗೆ ಜ್ಞಾನಪೀಠ ಬರಲಿಲ್ವಲ್ಲ ಅಂತ. ಎಲ್ಲರಿಗೂ ಇರ್ಬೋದು ಕನ್ನಡದಲ್ಲಿ ಜನ. ದೆರ್ ಈಸ್ ಒನ್ ಪರ್ಸನ್ ಹೂ ಈಸ್ ನಾಟ್ ಬಾದರ್ಡ್ ಆಫ್ ಇಟ್,
ದಟ್ ಈಸ್ DVG. ಓದ್ತಾರೆ ಈಗ. ಯಾವ ಯಾವ ಪ್ರಶಸ್ತಿ ಯಾವ ಪುರಸ್ಕಾರಗಳಿಗೂ ಎಂದೂ ಕೂಡ ನಿರೀಕ್ಷೆ ಇಟ್ಕೊಂಡವರಲ್ಲ. ನನಗೆ ಒಂದು ಜ್ಞಾಪಕ ಬರುತ್ತೆ. ಅಸ್ಸಾಮೀಸ್ ಪೊಯೆಟಸ್ ಒಬ್ಬರು ಆಶಾಪೂರ್ಣ ದೇವಿ ಅಂತ, ಅವ್ರಿಗೆ ಜ್ಞಾನಪೀಠ ಅವಾರ್ಡ್ ಬಂತು ಏನೊಂದು 20 ವರ್ಷದಿಂದನೋ ಯಾವಾಗಲೂ. ಅವರನ್ನು ಇಂಟರ್ವ್ಯೂ ಮಾಡಿದರು. ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಏನೋ ಅದ್ರ ಪುಸ್ತಕದ ಮೇಲೆ ಅವನು ಇಂಟರ್ವ್ಯೂ ಮಾಡಿದವನು ಕೇಳ್ದ ಇಂಗ್ಲೀಷ್ನಲ್ಲಿ. ಅದಕ್ಕೆ ಅವ್ರು ಏನು ಹೇಳಿದರು ಅಂದರೆ, ನನ್ನಿಷ್ಟ ನಾನು ಬರದೆ, ಬೇಕಾದರೆ ಓಡು, ಇಲ್ದಿದ್ರೆ ರೆಡ್ಡಿವಾಲ ಅದೇ ಪೇಪರ್ ಮಾರ್ತಾನಲ್ಲ ಕೊಡು, ನನ್ನ ಎಕ್ಸ್ಪ್ರೆಷನ್ ಈಸ್ ವಾಟ್ ಐ ರೈಟ್. ಹೌ ಇಟ್ ಈಸ್ ರಿಸೀವ್ಡ್, ಐ ವಿಲ್ ಬಿ ಹ್ಯಾಪಿ ಇಫ್ ಇಟ್ ಈಸ್ ರಿಸೀವ್ಡ್ ವೆಲ್. ಐ ಆಮ್ ನಾಟ್ ಗೋಯಿಂಗ್ ಟು ಆಸ್ಕ್ ಎನಿಬಡಿ ಟು ರೀಡ್. ನಿಮ್ಮಿಷ್ಟ. ಜ್ಞಾನಪೀಠ ಅವಾರ್ಡ್. ನಾನು ಯಾವುದೋ ಒಂದು ಪುಟಾಣಿ ಟ್ರಾನ್ಸ್ಲೇಷನ್, ಒಂದು ಫ್ಯಾಂಟಾಸ್ಟಿಕ್ ಕಗ್ಗದ ಲೆವೆಲ್. ಅವ್ರು ಹಾಗೆ ಹೇಳಿದರು. DVG ಅವ್ರದ್ದು ಅದೇ ಮನೋಧರ್ಮ. ಯಾರತ್ತಿಗಾದ್ರೂ ಒಬ್ಬನ ನನ್ನ ಕಗ್ಗ ಓದಪ್ಪ ಅಂದರೆ, ಜೀವನ ಧರ್ಮ ಯೋಗ ಓದು ಅಂದರೆ, ಓದ್ದವ್ರಿಗೆ ನಮಗೆ ನಿನಗೆ ಯಾಕೆ ಇವೆಲ್ಲ ಬಿಡು ಅನ್ನೋ ಟೈಪು. ತಾವು ಜೀವನ ಧರ್ಮ ಯೋಗ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ರಿ. ಸೊ ಯಾಕೆ ಅದು ಆ ಆಸಕ್ತಿನ ತಗೊಂಡ್ರಿ? ಒಂದು ಟಫೆಸ್ಟ್ ಜಾಬು, ಕಷ್ಟದ ಕೆಲಸ, ಈ ಕಗ್ಗ ಆಗಲಿ ಅದಾಗಲಿ. ಅದು ಗೀತೆ ಮೇಲೆ ಪ್ರಾಮುಖ್ಯತೆ ಒಂಥರ ಲೈಫ್ನಲ್ಲೇ ಇದೆ. ಯಾವಾಗಲೂ ಗೀತೆನಲ್ಲಿ ಹೇಳಿದಾಗ ಇದಾಳ್ದಾಗ ಇದೆ. ನಮಗೂ ಎಲ್ಲೋ ಚಿಕ್ಕ ಪುಟ್ಟ ಪದ್ಯಗಳು ಗೊತ್ತಿತ್ತೆ ಹೊರತು ಸಮಗ್ರವಾಗಿ ಯಾರು ಓದಿರಲಿಲ್ಲ. ನಾನಂತೂ ಓದಿರಲಿಲ್ಲ. ಆ್ಯಂಡ್ ಬಹಳ ಜನ ಹೇಳಿದರು ನನಗೆ, ಔಟ್ಸ್ಟ್ಯಾಂಡಿಂಗ್ ಆಗಿದೆ ಅದು ಗೀತೆ. ಅದು ಪದ್ಯಕ್ಕೂ ಪದ್ಯವಾಗಿ ಟ್ರಾನ್ಸ್ಲೇಟ್ ಮಾಡಿಲ್ಲ, ಅದಿಲ್ಲವೇ ಇಲ್ಲ. ಲಿಟ್ರಲಾಗಿ ಪೊಯಮ್ ಬೈ ಪೊಯಮ್ ಟ್ರಾನ್ಸ್ಲೇಷನ್ ಅಲ್ಲ ಅದು. ಸಮ್ಮರಿ ಆಫ್ ಈಚ್ ಚಾಪ್ಟರ್, 18 ಚಾಪ್ಟರ್, ತುಂಬ ಚೆನ್ನಾಗಿದೆ. ಎರಡನೇದು ಅದಕ್ಕೆ ಅನುಸಂಧಾನ, ಸಫಿಕ್ಸು, ಪ್ರಿಫೇಸು, ಇದನ್ನೆಲ್ಲ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಮೈನ್ ಚಾಪ್ಟರ್ಸ್. ಬ್ಯೂಟಿಫುಲ್ ಆಗಿರೋದು. ಅದು ಅನ್ಯಾಯವಾಗಿ ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಿಲ್ಲ ಅಂತ. ಸೊ ಅದರಿಂದ ಫಸ್ಟ್ ಇನ್ಫ್ಯಾಕ್ಟ್ ನಾನು ಮಾಡಿದ್ದೆ ಜೀವನ ಧರ್ಮಯೋಗ. ಕಗ್ಗ ಆಮೇಲೆ ಮಾಡಿದ್ದು, 1-2 ವರ್ಷ ಆದಮೇಲೆ. ಗೀತೆ ಈಸ್ ಇನ್ಗ್ರೈನ್ಡ್ ಇನ್ ಅವರ್ ಲೈಫ್ಸ್. ಈ ಜೀವನ ಧರ್ಮ ಯೋಗಕ್ಕೆ ಬಂದಂತ ನಿಮಗೆ ಏನು ರಿಯಾಕ್ಷನ್? ಜನ ನೋಡಿದ ಮೇಲೆ ಓದ್ದವ್ರು ಏನು ಹೇಳಿದರು? ನಿಮ್ಮ ಸ್ನೇಹಿತರು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದರಲ್ಲೂ 2 ಇದೆ. ಫಸ್ಟು 2 ಪಾಯಿಂಟ್ಸು. ಮೊದಲನೇ ಪಾಯಿಂಟು ಗೀತೆನಲ್ಲಿರೋ ಭಾವ, ಅದರ ಮರ್ಮ DVG ಅವರು ಎಷ್ಟು ರಿಫ್ಲೆಕ್ಟ್ ಮಾಡಿದ್ದಾರೆ, DVG ಅವರ ಜೀವನ ಧರ್ಮಯೋಗನಲ್ಲಿ ನಾನು ಎಷ್ಟು ರಿಫ್ಲೆಕ್ಟ್ ಮಾಡಿದ್ದೀನಿ, ಅದನ್ನು ಫಿಲ್ಟರ್ಡ್ ಡೌನ್ ಫ್ರಮ್ ಲಾರ್ಡ್ ಕೃಷ್ಣ ಥ್ರೂ DVG ಟು ಮೀ. ಅದರಿಂದ ಅದರಲ್ಲಿ ಕರೆಕ್ಟಾಗಿರೋದೇ ಅಸಂಭವ, ಗಿವನ್ ಬೈ ಲಿಮಿಟೇಷನ್ಸ್. ಅದನ್ನು ಓದೋರು ಬಹಳ ಜನ ಹೇಳಿದ್ದಾರೆ, ಅಪ್ರಿಷಿಯೇಟ್ ಮಾಡ್ಕೊಂಡಿದ್ದಾರೆ. ತಿರ್ಗಾ ಇದನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ನಮಗೆ ಎಬಿಲಿಟಿ ಇಲ್ಲ. ತೊಗೊಂಡವ್ರು ಅಪ್ರಿಷಿಯೇಟ್ ಮಾಡಿದ್ದಾರೆ. ನೋಬಡಿ ಹ್ಯಾಸ್ ಪಾಯಿಂಟೆಡ್ ಔಟ್ ಮಿಸ್ಟೇಕ್ಸ್ ಆರ್ ಕಾಮೆಂಟೆಡ್ ಕ್ರಿಟಿಕಲಿ ಆನ್ ಇಟ್. ನನಗೆ ಕ್ಯೂರಿಯಾಸಿಟಿ ಅಂದರೆ, ಯಾಕೆ ಮಂಕುತಿಮ್ಮನ ಕಗ್ಗ? ಅದು ಯಾಕೆ ಅಂದರೆ, ಮಂಕುತಿಮ್ಮ ಅನ್ನೋದು ಏನು ಅವ್ರ ಲೈಫಲ್ಲಿ ಏನು ಆಗಿತ್ತು? ಯಾರೋ ಒಬ್ಬ ಅಲ್ಲಿ ಸಾಮಾನ್ಯ ವ್ಯಕ್ತಿನ ಏನು ಅವ್ರು ಇಟ್ಕೊಂಡು ಆ ಹೆಸರನ್ನು ಇಟ್ಟರು ಅಂತ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇರೋದು. ಅದಕ್ಕೆ 3-4 ಇಂಟರ್ಪ್ರಿಟೇಷನ್ಸ್ ಇದೆ. ಫಸ್ಟು ಇವಾಗ ತ್ಯಾಗರಾಜರ ಕೃತಿಗಳಲ್ಲಿ ತ್ಯಾಗರಾಜ ಅಂತ ಕೆಳಗೆ ಬರುತ್ತೆ. ಹಾಗೆಯೇ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳಲ್ಲಿ ಗುರುಗುಹ, ಹೀಗೆಲ್ಲರೂ ಮಾಡ್ತಾಯಿದ್ದಾರೆ. ಈವನ್ ಬಾಲಮುರಳಿ ಕೃಷ್ಣ ಮುರಳಿ ಅಂತ ಗಾನ ಅಂತೇನೋ ಬರ್ಕೊಂಡಿದ್ದಾರೆ. ಹಾಗೆ ಗುಂಡಪ್ಪ ವಿರಚಿತ ಬದಲು ಮಂಕುತಿಮ್ಮ, ನನಗೇನು ಗೊತ್ತು, ಅದೊಂದು ಇಂಟರ್ಪ್ರಿಟೇಷನ್. ಎರಡನೇದು ಮಂಕುತಿಮ್ಮ ಅಂದರೆ ನಾನು ನೀವು ನಾವೆಲ್ಲ ಲೋಕ ದಡ್ರು ಅಂತ, ದಡ್ರು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು. ಬದುಕು ಜಟ್ಕಾ ಬಂಡಿನೋ ಮಂಕುತಿಮ್ಮ, ಆ ಥರ ಡೈಡಾಕ್ಟಿಕ್ ಅಂತಾರೆ, ಟೀಚಿಂಗ್. ಅದು ಎರಡನೇ ಇಂಟರ್ಪ್ರಿಟೇಷನ್ನು.
ಮೂರನೇ ಇಂಟರ್ಪ್ರಿಟೇಷನ್ ತಾವೇ ನಾನು ಮಂಕುತಿಮ್ಮ ಹೀಗೆ ಹಾಗೆ ಪ್ರಪಂಚನ ಅವ್ರು ನೋಡ್ತಾ ಇದ್ದಿದ್ದು. ನೋಡಿಬಿಟ್ಟು ಅದಕ್ಕೆ ವಂಡರ್ಮೆಂಟ್ ಅಂತಾರೆ, ಅಸ್ಟಾನಿಶ್ಡ್ ಎಟ್ ಗಾಡ್ಸ್ ಕ್ರಿಯೇಷನ್ ಅಂತ ಇರ್ಬೋದು. ಹೀಗೆ ಯಾವ್ದು ಕರೆಕ್ಟ್ ಇಂಟರ್ಪ್ರಿಟೇಷನ್ನು ಅಂತ ಯಾರಿಗೂ ಗೊತ್ತಿಲ್ಲ. ಅಂತೂ ಒಂದೊಂದಕ್ಕೂ ಮಂಕುತಿಮ್ಮ ತಮ್ಮ ಅಂಕಿತನಾಮ ಅಲ್ಲ. ಅಂಕಿತನಾಮ ಆದ್ರೂ 945ಕ್ಕೂ ಮಂಕುತಿಮ್ಮ ಮಂಕುತಿಮ್ಮ ಗುಂಡಪ್ಪ ಅಂತ ಬರ್ಕೋತಾರಿಯೇ? ನಾಟ್ ಲೈಕ್ಲಿ, ಅಸಂಭವ. ತಾನೇ ಮಂಕುತಿಮ್ಮ ಅಂದ್ಕೊಂಡು ಸೆಲ್ಫ್ ಲರ್ನಿಂಗ್ ಮೋಡ್, ಲೋಕ ಹೀಗೆ, ಪ್ರಪಂಚ ಹೀಗೆ, ಅವನು ಮಾಡಿದ ಕೃತ್ಯ ಹೀಗಿದೆ ಅಂತಿರಬಹುದು. ದಟ್ ಈಸ್ ದಿ ಓನ್ಲಿ ಇಂಟರ್ಪ್ರಿಟೇಷನ್ ಪಾಸಿಬಲ್. ಡಿ ವಿ ಜಿ ಅವರು ಭಾಳ ತಿಂಡಿಪೋತ್ರ ಆಗಿದ್ರಂತೆ. ತಿಂಡಿಪೋತ್ರ ಆಗಿದ್ರಂತೆ ಚಿಕ್ಕದ. ಹೌದು, ತಿಂಡಿಪೋತ್ರೆ. ನಾನು ಸ್ವಲ್ಪ ತಿಂಡಿಪೋತಾನೆ, ಅಟ್ಲೀಸ್ಟ್ ಆ ವಯಸ್ಸಲ್ಲಿ ತಿಂಡಿಪೋತ್ರೆ. ಐ ಮೀನ್ ಅವ್ರಿಗೆ ಬೇಕಾದದ್ದು ಸ್ವಲ್ಪ ಸಿಹಿ ಇಷ್ಟ, ಸಿಹಿ ಆ ಥರ ಸಿಹಿ ತಿಂಡಿಗಳ ಬೇಕಾದಷ್ಟು ಇಷ್ಟನೇ, ಮೋರ್ ದೆನ್ ಎನಿಬಡಿ ಎಲ್ಸ್. ಆ್ಯಂಡ್ ಎಂಜಾಯ್ ಮಾಡೋರು. ಏನಾದರೂ ಮನೆಯಲ್ಲಿ ಮಾಡಿ, ಈವನ್ ಚಕ್ಲಿ ಕೊಡ್ಬಳೆ ಆದರೆ ಅಥವಾ ಒಬ್ಬಟ್ಟು ಗಿಬ್ಬಟ್ಟು ಲಾಡುನೋ, ಹಿ ಯೂಸ್ ಟು ಎಂಜಾಯ್ ಎವ್ರಿ ಬಿಟ್. ಅದು ನಮಗೂ ಹೇಳ್ತಾಯಿದ್ರು, ಗಬಗಬ ತಿನ್ಬಿಡಬೇಡ ಅಂತ. ನನಗೊಂದು ಸರ್ತಿ ಪೆಪ್ಪರ್ಮೆಂಟು, ಈ ಸ್ಮಾಲ್ ಹೋಲ್ಸ್ ಇರೋ ಪೆಪ್ಪರ್ಮೆಂಟ್ ಬರುತ್ತೆ, ಅವ್ರು ಇಟ್ಕೊಂಡಿರ್ತಾಯಿದ್ರು. ನನಗೂ ಕೊಟ್ಟರು ಒಂದೇ ಒಂದು, ಮೆಷರ್ಡ್ ಫುಲ್ ಒಂದೇ ಒಂದು ಕೊಟ್ಟರು. ನಾ ಇಮ್ಮಿಡಿಯೇಟಾಗಿ ಏನು ಕಚ್ 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 ಟಪ್ 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 ಅಂತ ಕಚ್ಚಿದೆ. ಸ್ವಾದ ಮಾಡಬೇಕು. ಎನಿಥಿಂಗ್ ಗುಡ್ ಮಸ್ಟ್ ಬಿ ಎಂಜಾಯ್ಡ್. ಏನಾದಾಗಾಯಿತು, ಸಿಹಿನೇ ಗೊತ್ತಾಗಲಿಲ್ಲ, ನಿನಗೆ ಪೆಪ್ಪರ್ಮೆಂಟು ಅಂತ ಹೇಳಿದರು. ಆವಾಗ ನನಗೆ ಯಾರು ಹೇಳ್ತಾರೆ ಮುದುಕ ಆಗೋಯ್ತು. ಅದರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಆದರೂ ವಯಸ್ಸಾಗಬೇಕು. ಸೌಂದರ್ಯ ಸ್ವಾದನೆ ಮಾಡಬೇಕು. ಇಟ್ಸ್ ನಾಟ್ ಟ್ರಾನ್ಸಿಯಂಟ್, ಇಟ್ ಶುಡ್ ಬಿ ಡೀಪ್ಲಿ ಫೆಲ್ಟ್ ವಿತ್ ಇನ್. ಅಲ್ಲೊಂದು ಕಗ್ಗದಲ್ಲಿ ಪದ್ಯ ಇದೆ, ಎದೆ ಮಾರು ಹೋಗದೊಡೆ ತನು ಸೊಬಗನುಂಡರೇಂ. ತನು ಅಂದರೆ ಬಾಡಿ. ಎದೆಯಲ್ಲಿ ಗೊತ್ತಾಗಬೇಕು, ಹೌದು ಚೆನ್ನಾಗಿದೆ ಅಂತ. ಮೊಮ್ಮಗು ತಪ್ಪಾಗಿ ಮಾತಾಡೋದೋ, ದೊಡ್ಡವ್ರೇನು ಹೇಳೋದೋ, ಅಥವಾ ಬ್ಯೂಟಿ, ಸೌಂದರ್ಯ, ಸನ್ಸೆಟ್ಟು, ಸನ್ರೈಸು, ಒಳ್ಳೆ ಮ್ಯೂಸಿಕ್ಕು, ಇಟ್ ಶುಡ್ ಬಿ ಫೆಲ್ಟ್ ವಿತ್ ಇನ್. ಸರ್ಫೇಸ್ ಎಮೋಷನ್ ಅಲ್ಲ, ದುಗುಡನೂ ಅಷ್ಟೇ, ಒಳಗಾಗಬೇಕು. ಅದು ಅವ್ರ ಫಿಲಾಸಫಿ. ಅಲ್ಲ, ಬಾಲ್ಯದಲ್ಲಿ ಅವ್ರು ನೀವು ಹೇಳಿದ ಒಂದು ಘಟನೆ ನಮ್ಗೆ ಇಷ್ಟು ಖುಷಿ ಕೊಡುತ್ತೆ. ಅಂದರೆ ಇವ್ರನ್ನ ನೋಡಿದ್ದೀರಾ, ಅವ್ರ ಕೈ ಹಿಡ್ಕೊಂಡು ಎಲ್ಲಾದ್ರೂ ನಿಮ್ಮನ್ನು ಕರ್ಕೊಂಡು ಹೋಗಿದ್ದು, ಮಗು ಮೊಮ್ಮಗ ಅಂತ ಹಿಡ್ಕೊಂಡು ಹೋಗಿದ್ದೆಲ್ಲ? ಅದೇ ನಾಗಸಂದ್ರ ರೋಡ್ ಅವ್ರ ಮನೆಯಿಂದ ಅವ್ರಿಗೂ ಜಾಸ್ತಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ಇಷ್ಟ್ರ ಮೇಲೆ ನಡೆದ್ರೂ ಕೂಡ ಅಲ್ಲಿಂದ ಗೋಖಲೆ ಇನ್ಸ್ಟಿಟ್ಯೂಟ್ ಬುಲ್ ಟೆಂಪಲ್ ರೋಡಲ್ಲಿ, ಅದೊಂದು ಬೇಕಾದ ಸತಿನೇ. ಅದಕ್ಕಿಂತ ಜಾಸ್ತಿ ಹೋಗಿರೋದು ಎಮ್.ಎನ್. ಕೃಷ್ಣರಾವ್ ಪಾರ್ಕ್ಗೆ. ಅಲ್ಲಿ ತನಕ ನಡ್ಕೊಂಬರೋರು. ಅಲ್ಲಿ ಸ್ವಲ್ಪ ದಿಣ್ಣೆ ಥರ ಇತ್ತು ಪಾರ್ಕ್ ಎಂಟರ್ ಆಗೋ ಜಾಗದಲ್ಲಿ. ಕೈ ಹಿಡ್ಕೊಂಡು ಹತ್ತು ಅದೇನೋ ರೌಂಡ್ ಹುಡ್ಕೊಂಡು ಬಂದು ವಾಪಸ್ಸು. ಆ್ಯಂಡ್ ಏನಾದರೂ ಮಾತಾಡಬೇಕು ಅವ್ರ ಹತ್ರ, ಅವರು ಮಾತಾಡೋರು. ಎವ್ರಿ ಮೊಮೆಂಟ್ ವಾಸ್ ಎಜುಕೇಟಿವ್. ಅವ್ರು ಹೋದರೆ ಸುತ್ತೂರ್ಲು ಜನ ಗುಡ್ಡಪ್ಪನವ್ರು ನಮಸ್ಕಾರ ಜನ ಸೇರ್ಕೊಳ್ಳೋರು. ಏನೋ ಒಂದು ತಮಾಷೆಯಾಗಿ ಲೇವಡಿ. ಇಟ್ ವಾಸ್ ಎಜುಕೇಟಿವ್ ವಾಕ್ಸ್ ವಿತ್ ಹಿಮ್. ಅಫ್ಕೋರ್ಸ್ ಡೈಲಿ ಅಂತಲ್ಲ, ಯಾವ್ಯಾವತ್ತು ಹೋದರೆ ಆವಾಗ. ಆವತ್ತಿನ ದಿನಗಳಲ್ಲಿ ಈ ಥರದ ಈ ಶೋಗಳು, ಒಂಥರ ಒಂದು ಬಿಗುಮಾನ, ಇದು ಯಾವುದೂ ಇರಲಿಲ್ಲ ಅಲ್ವಾ? ಜನ ಅತ್ಯಂತ ಸರಳವಾಗಿ ಬದುಕಿದ್ರಲ್ವ? ಅದನ್ನು ನೋಡಿದಿರಲ್ವ ಹೇಗಿದ್ರು ಅವ್ರ ಕಾಲದಲ್ಲಿ? ಅವರಾಗಲಿ ಜೊತೆಗಾರರಾಗಲಿ ಎಷ್ಟು ಸರಳವಾಗಿ ಬೆಂಗಳೂರಲ್ಲಿ ಓಡಾಡೋರು. ಅದೊಂದು ಇವತ್ತಿನ ಕಣ್ಣಿಗೆ ಕಾಣಿಸ್ದೇ ಇರೋ ದೃಶ್ಯ ಅಲ್ವ ಅದು? ಹೌದು. ಲಾರ್ಜ್ಲಿ ಶಾಂತ ವಾತಾವರಣ ಇತ್ತು. ಆ್ಯಂಡ್ ಅದಕ್ಕಿಂತ ಮೇಲಾಗಿ ಡಿ ವಿ ಜಿಯವರಂಥ ಸಾಹಿತ್ಯಕ್ಕೆ, ಅಂಥ ಶ್ರಮಕ್ಕೆ ಒಂದು ಎನ್ಕರೇಜ್ಮೆಂಟ್ ಇತ್ತು. ಇವಾಗ ಸ್ಕಾಲರ್ಶಿಪ್ಗೆ ಅಥವಾ ಲಿಟ್ರೇಚರ್ ಇನ್ ಜನರಲ್ ಅಷ್ಟು
ಆಸಕ್ತಿ ಇಲ್ಲ ಜನರಲ್ಲಿ, ಪರ್ಟಿಕ್ಯುಲರ್ಲಿ ಚಿಕ್ಕವರಲ್ಲಿ. ಅವ್ರಿಗೇನು ಅಭಿಲಾಷ ಇರೋದು, ಏನವರು ದಿನ ಮಾತಾಡಬೇಕು ಕೇಳಬೇಕು ಅಂತಾರೆ. ಯಾರಿಗೂ ಕಗ್ಗ ಬೇಡ, ಸಿನಿಮಾ ಲೆವೆಲ್ಲಿಗೆ ಜಾಸ್ತಿ ಬೇಕು. ಅವ್ರ ಕಾಲ ತುಂಬ ಬೇರೆ. ಅವ್ರ ಕೊನೆಗಾಲ ಈ ಕಾಲಕ್ಕೂ ಒಂದು ಸ್ವಲ್ಪ ಓವರ್ಲ್ಯಾಪ್ ಇದ್ದಿರಬಹುದು. ಆದರೆ ಅವರ ಯಂಗ್ ಕಾಲ ಅವರದು ತುಂಬ ಡಿಫ್ರೆಂಟು, ವೆರಿ ವೆರಿ ಡಿಫ್ರೆಂಟ್. ಕಗ್ಗಗಳು ಇವತ್ತು ಪಠ್ಯದಲ್ಲಿ ಬಹಳ ಬರಬೇಕು ಅಂತ ನಮಗನ್ಸುತ್ತೆ. ಬದುಕಿನ ಪಾಠ ಅದು ಎಂಥವ್ರನ್ನೂ ಕೂಡ ಎದ್ದೇಳಿಸುವಂಥ, ಮಲಗಿದವ್ರನ್ನ ಎಬ್ಬಿಸುವಂಥ, ಎಬ್ಬಿಸಿದವ್ರನ್ನ ನಡೆಸುವಂಥ, ನಡೆದವ್ರನ್ನ ಓಡಿಸುವಂಥ, ಹಾರಿಸುವಷ್ಟು ಶಕ್ತಿ ಕೊಡುವಂಥ ಕಗ್ಗಗಳು ಪಠ್ಯದಲ್ಲಿ ಕಡಿಮೆ ಆಯಿತು. ಇವತ್ತು ಬೇಕದು ಅನಿಸುತ್ತೆ. ಜೊತೆಗೆ ಈ ಜನ್ರೇಷನ್ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇದಾರ ಹಂಗೆ ಅನ್ಸುತ್ತೆ. ಅದೆರಡೂ ಡೌಟ್ ಬರುತ್ತೆ. ನಿಮ್ಗೇನು ಅನ್ಸುತ್ತೆ ಈ ಎರಡು ಚರ್ಚೆಗಳು? ನನಗೇನು ಅನಿಸುತ್ತೆ ಅಂದರೆ, ಕಗ್ಗದಲ್ಲಿ ಪರ್ಟಿಕ್ಯುಲರಾಗಿ ತೊಗೊಂಡ್ರೆ 945 ಪದ್ಯಗಳು ಇವಾಗಿನ ಜೀವನಕ್ಕೆ ಅಳವಡಿಸ್ಕೊಳ್ಳೋ ಅಂಥವಲ್ಲ, ಆನೆಸ್ಟಾಗಿ ಹೇಳಬೇಕಾದ್ರೆ. 200, 300, 400, 50%. ಮಿಕ್ಕಿದ್ದು ಸ್ವಲ್ಪ ರಿಪಿಟಿಷನ್ಸ್ ಇದೆ. ಎರಡನೇದು ವ್ಯಾಲ್ಯೂ ಸಿಸ್ಟಮ್ ಅಂತಾರೆ ನೋಡಿ. ನನಗೇನು BHL ಕೆಲಸ ಮಾಡಿದೆ, ಅಲ್ಲಿ ಹುದ್ದೆ, ಈ ರಿಸರ್ಚ್ ಮಾಡಿದೆ, ಆ ರಿಸರ್ಚ್ ಮಾಡಿದೆ, ಅವನು ಕೇಳ್ದ, ಇವನು ಬೇಡ ಅಂದ ಅನ್ನೋದಕ್ಕೆ ಬದಲಾಗಿ ಸಾಹಿತ್ಯದಲ್ಲೇ ಇಂಟ್ರೆಸ್ಟು, ಆಸಕ್ತಿ ಇಟ್ಕೊಂಡಿರೋರು ಸಂಖ್ಯೆ ಕಡಿಮೆ. ಆದ್ದರಿಂದ TVG ಮಂಕುತಿಮ್ಮನ ಕಗ್ಗನ ಹೊಗಳೋದುವಾಗ ಎಲ್ಲ ಪ್ರತಿಯೊಂದು ಬೇಕು, ಎಷ್ಟು ಬೇಕು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಯಾವುದು ಸೂಕ್ತವಾದದ್ದು, ಯಾವುದು ಕರೆಕ್ಟಾಗಿ ಹೊಂದತ್ತೆ ಈಗಿನ ಕಾಲಕ್ಕೆ ಅನ್ನೋದನ್ನು ಎತ್ತಿ ತೋರಿಸ್ಬೇಕು. ಅದು ಮಾಡೋಕ್ಕೂ ಯಾರಾದರೂ ಸಾಹಿತಿಗಳಾಗಬೇಕು. ಎಲ್ಲರಿಗೂ ಎಲ್ಲ ಮೊಮೆಂಟಲ್ಲೂ ಯಾವುದೋ ಒಂದು ಅಂಶ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಕಾಮನ್ ಆಗಿರೋದು, ಲೆಟ್ಸೆ 945ರಲ್ಲಿ ಒಂದು 200, 300 ತೆಗೆದು ಈಗಿನ ಕಾಲಕ್ಕೆ ಇಡಬೇಕು. ರೆಪಿಟೇಷನ್ಸ್ ತೆಗೆದು, ಕೆಲವುದು ಶಿಥಿಲವಾಗಿದೆ ಆರ್ಗ್ಯುಮೆಂಟ್ಸು, ಆದ್ದರಿಂದ ಅದನ್ನೆಲ್ಲ ವೀಡೌಟ್ ಮಾಡಿ ಕೋರ್ ಕಗ್ಗ ಮಾಡಿದರೆ ಚೆನ್ನಾಗಿರುತ್ತೆ. ಅಲ್ಲ, ಇದನ್ನು ಶಾಲಾ ಪಠ್ಯಗಳಲ್ಲಿ, ಶಾಲಾ ಕಾಲೇಜ್ ಪಠ್ಯಗಳಲ್ಲಿ ಬರಬೇಕು, ಬಂದು ಅದು ಜೀವನ ಪಾಠ ಆಗಬೇಕು. ಹೌದು, ಬಟ್ ಎಲ್ಲೋ ಒಂದು ಕಡೆ ಅದರ ಅಳವಡಿಕೆ ಕಡಿಮೆ ಆಗಿದೆ. ಯಾವುದೋ ಒಂಥರ ತುಂಬ ಲೈಟ್ ಆದಂಥ ಪಠ್ಯಗಳು ಕಾಣಿಸ್ತವೆ. ಇಷ್ಟು ಅದ್ಭುತವಾದ ಸಾಹಿತ್ಯ ಇರುವಾಗ ಪಠ್ಯಪುಸ್ತಕ ಆಯ್ಕೆ ಸಮಿತಿಯವರೇ ಇಂಥದ್ದನ್ನೆಲ್ಲ ಗಮನಿಸ್ಬೇಕಲ್ವ. ಹೆಚ್ಚು ಇಂಥದ್ದು ಬರಬೇಕು ಅಂತ ಎಲ್ಲ ಬದುಕನ್ನು ಪ್ರೀತಿಸೋರಿಗೆ ಇರುತ್ತೆ ಬೇಕಾದಷ್ಟು. ಅದು ಬೇರೆ ಬೇರೆ ಲೆವೆಲ್ಗೆ ಬೇರೆ ಬೇರೆ ಮಟ್ಟದ್ದು ಹಾಕಬೇಕು. ಇವಾಗ ನನಗೆ ಹೈಸ್ಕೂಲಲ್ಲಿ ಇದ್ದಾಗ, ನ್ಯಾಷನಲ್ ಹೈಸ್ಕೂಲಲ್ಲಿ ಐ ಪಾಸ್ಟ್ SSLC 1960. ಸೊ 57 LS ಆಯಿತು. ಆವಾಗ ಫಸ್ಟ್ ಇಯರ್ನಲ್ಲೂ ಸೆಕೆಂಡ್ ಇಯರ್ನಲ್ಲಿದ್ದಾಗ ಅಂತ ಕಾಣುತ್ತೆ. ಹೈಸ್ಕೂಲ್ ಸೆಕೆಂಡ್ ಇಯರ್ ಕರೆಸ್ಪಾಂಡಿಂಗ್ ಟು 9th ಸ್ಟ್ಯಾಂಡರ್ಡ್. 3-4 ಪದ್ಯಗಳಿತ್ತು. ಬದುಕು ಜಟಕ ಬಂಡಿ, ಹುಲ್ಲಾಗು ಬೆಟ್ಟದಡಿ, ಆ ಥರ ಒಂದು 5-6 ಪದ್ಯಗಳು. ಅದು ಬದುಕಿನ ಜಟಕ ಬಂಡಿ ಅಂದರೆ ಅದೊಂದು ಏನೋ ಒಂದು ಉಲ್ಲಾಸ. ನಿಮ್ಮ ತಾತ ಬರೆದಿದ್ದೇನೋ ಅಂತ ಕೇಳಿಬಿಟ್ರು. ಸೊ ದಟ್ ಈಸ್ ನಾಟ್ ಗುಡ್ ಇನಫ್ ಫಾರ್ ಎ MA ಸ್ಟೂಡೆಂಟ್. MA ಸ್ಟೂಡೆಂಟ್ ಓದಬೇಕಾದ್ದು, ನಾ ಹೇಳಿದಾಗ ಒಂದೆರಡು ಎಕ್ಸಾಂಪಲ್ ಕೊಟ್ಟೆ. ತನ್ನ ಶಿಲುಬೆಯ ತಾನೇ ಹೊತ್ತನಲ್ಲ ಗುರು ಯೇಸು. ಕರ್ಮ ಅಂದರೆ ಏನು? ಬೇರೆಯವ್ರು ಮಾಡಿದ ನಿನ್ನ ಕರ್ಮ ಆಗುತ್ತೆ. ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ 900 ಪದ್ಯಗಳಿಗೂ ಬೇರೆ ಬೇರೆ ಇದೆ. ಸೊ ಫಾರ್ ಎಕ್ಸಾಂಪಲ್ MAಗೆ ಅಂತ 50-60 ಸಂಕಲನ ಮಾಡಬೇಕು. ಸೊ ಅಂದರೆ ಪಠ್ಯಗಳಲ್ಲಿ ಅಳವಡಿಕೆ ಆದರೆ ಒಳ್ಳೆಯದು. ಜನರಿಗೆ ತಲುಪಬೇಕಾಗಿರೋದು ಇದು. ತಲುಪಿಸೋಲಿ ಇವತ್ತಿನ ನಮ್ಮ ಏನೋ ಪೊಲಿಟಿಕ್ಸ್ ಇರ್ಬೋದು, ಇಲ್ಲಾಂದರೆ ಈ ಪಠ್ಯ ಪುಸ್ತಕಕ್ಕೇನೆ ಭಾಳ ಪೊಲಿಟಿಕ್ಸ್ ನಡೀತಾ ಇರುತ್ತೆ. ಇವ್ರದ್ದು ಹಾಕಬೇಕು, ಅವ್ರದ್ದು ಹಾಕಬೇಕು, ಅವರು ಈ ಚಿಂತನೆ, ಇವರು ಆ ಚಿಂತನೆ, ಲೆಫ್ಟು ರೈಟ್ ಇದೆಲ್ಲ. ಬಟ್ ಅದೆಲ್ಲವೂ ಬಿಟ್ಟು ಬದುಕನ್ನು ಕೊಟ್ಟು ನಿಜವಾದ ಚಿಂತನೆ ಇದು ಹಾಕಬೇಕಿತ್ತು, ಬಟ್ ಹಾಕಿಲ್ಲ ಅನ್ನೋ ಕಳಕಳಿ ನಂದು. ಸೊ ಹಾಗಾಗಿ ಬರಬೇಕಿತ್ತು ಅನ್ಸುತ್ತಲ್ವಾ. ನೀವು ಆ ಕಾಲದಲ್ಲಿ ಓದಿದ್ದೀರಾ, ಬಟ್ ಇವತ್ತಿಗೂ ಪ್ರಸ್ತುತ 60s 70s ಈ ಕಾಲದಲ್ಲೂ ಪ್ರಸ್ತುತ ಕಗ್ಗಗಳು. ಹೌದು ಹೌದು.
ಅದನ್ನ ಆಧುನಿಕ ಭಗವದ್ಗೀತೆ ಅಂತಾನೆ ಎಲ್ಲರೂ ಹೇಳ್ತಾರೆ. ಕಗ್ಗನ 4 ಸಾಲುಗಳಲ್ಲಿ ಅದು ಎಷ್ಟು ಶಕ್ತಿ ಇರ್ತಾ ಇತ್ತು ಅಂತೇಳಿ. ಬಹುಶಃ ಅದನ್ನ ನೀವೇನು ಹೇಳ್ತೀರಾ, ಆಧುನಿಕ ಭಗವದ್ಗೀತೆ ಅಂತ ಎಲ್ಲರೂ ಹೇಳೋದನ್ನ? ರೆಲೆವೆನ್ಸ್ ಇದೆ, ಸಂಬಂಧ ಇದೆ. ಆದರೆ ಒಂದು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಅನ್ನೋದು ಇರುತ್ತಲ್ಲ, ಅದು ಎಲ್ಲ ಪದ್ಯಗಳಿಗೂ ಇರಬಹುದು, ಅದರಲ್ಲಿ ಏನು ಡೌಟ್ ಇಲ್ಲ. ಆದರೆ ಇವಾಗ ಒಂದು ತರಗತಿಯಲ್ಲಿ ಓದ್ತಾ ಇರೋರಿಗೆ ಒಂದು ವರ್ಷ ಒಂದು ಸಬ್ಜೆಕ್ಟು ಸೆಮೆಸ್ಟರು ಏನೋ ಇರುತ್ತೆ. ಅದು ಏನು ಅವ್ರಿಗೆ ತಿಳಿಸ್ಬೇಕಾದ ವಿಚಾರ. ಕಗ್ಗ ಫುಲ್ ಇಟ್ಟರೆ ಪ್ರಯೋಜನ ಆಗೋಲ್ಲ. ಸ್ಪ್ರೆಡಿಂಗ್ ಥಿನ್ ಅಂತಾರಲ್ಲ, ಹೀಗೂ ಆಗಲಿಲ್ಲ, ಕಗ್ಗ ಓದಲಿಲ್ಲ ಅಂತಾನೂ ಆಗಲಿಲ್ಲ, ಓದ್ದೆ ಅಂತಾನೂ ಆಗಲಿಲ್ಲ. ಅದಕ್ಕೆ ನಾನು ಸೆಲೆಕ್ಷನ್ಸ್ ಅಂತ ಹೇಳ್ತೇನೆ. ಸೆಲೆಕ್ಷನ್ಸ್ ತುಂಬ ಮುಖ್ಯವಾದದ್ದು. ನಾನು 2 ಎಕ್ಸಾಂಪಲ್ ಕೊಟ್ಟೆ, ಅವು ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳ್ತಿಲ್ಲ. ಆ ಥರ, ಅಥವಾ ಒಂದು ಥೀಮು, ಅದ್ವೈತಿಕ್ ಥೀಮ್ ಅಂತ ಇಟ್ಕೊಳ್ಳಿ, ಟ್ರೂತ್ ಆ್ಯಂಡ್ ಬ್ಯೂಟಿ ಟೀಮ್ ಕೀಟ್ಸ್ ಹೇಳಿರೋ ಥರ ಅದೊಂದಿದೆ. ಒನ್ನೆಸ್ ಆಫ್ ಅಪಿಯರೆನ್ಸ್ ಆ್ಯಂಡ್ ರಿಯಾಲಿಟಿ, ಹೌ ಇಟ್ ಕ್ಯಾನ್ ಬಿ ಕಂಪೇರ್ಡ್ ವಿತ್ ಸೈಂಟಿಸ್ಟ್ಸ್ ಲೈಕ್ ಐನ್ಸ್ಟೈನ್ ಆ್ಯಂಡ್ ಶ್ರೋಡಿಂಗರ್. ವೇದಾಂತಿಕ್ ಥಾಟ್ಸ್ ಯಾವುದರಲ್ಲಿದೆ ಅದನ್ನು ಹೈಯರ್ ಲೆವೆಲ್ಲಿಗೆ ಇಡ್ಬೋದು. ಕನ್ನಡ MA ಮಾಡ್ತಿರೋನಿಗೆ ಆ ಕೇಪಬಿಲಿಟಿ ಇರುತ್ತೆ. ಜನರಲ್ಲಾಗಿ ನೋಡಿದ್ರೆ ಅವನಿಗೆ ಹುಲ್ಲಾಗು ಬೆಟ್ಟದಡಿ. ನಾನು ಓದಿದ ಸ್ಕೂಲಲ್ಲಿ ಇಟ್ ವಾಸ್ ಇಂಪ್ರೆಸಿವ್. ಅದರಿಂದ ಸೆಲೆಕ್ಷನ್ ಮಾಡಿ ಕೊಡೋದು ವಾಸಿ. ಅವರು ಬಹುಮಾನ ಪುರಸ್ಕಾರಗಳಿದನ್ನೆಲ್ಲ ಬಯಸಿದವರು ಅಲ್ಲ, ಯಾವತ್ತೂ ನಿರೀಕ್ಷೆನೂ ಇಟ್ಟವರಲ್ಲ. ಬಟ್ ಎಲ್ಲ ಅಪರೂಪಕ್ಕೆ ನಿಮ್ಮ ಮನೇಲಿ ಒಂದು ಇದಿದೆ, ಗಣೇಶನ ಮೂರ್ತಿ ಇದೆ. ಸೊ ಇದು ಪಾರಿತೋಷಕ ಅಲ್ಲ. ಸರ್ ಮಿರ್ಜಾ ಇಸ್ಮೇಲ್ ಸಾಹೇಬರು ಮೈಸೂರು ದಿವಾನರಾಗಿದ್ದರು. ಅವರು ಜೈಪುರಕ್ಕೆ ಹೋಗಬೇಕಾಗಿತ್ತು ಯಾವುದೋ ಸ್ಪೀಚ್ ಕೊಡೋಕ್ಕೆ ಅಂತ. ಅಲ್ಲಿ ಯೂನಿವರ್ಸಿಟಿ ಯಾವುದೋ ರಾಜನೋ ಯಾರೋ ಕರೆದಿದ್ದರು. ಅಲ್ಲಿ ಹೋಗಿ ಟು ಗಿವ್ ಎ ಲಾಂಗ್ ಸ್ಪೀಚ್. ತುಂಬ ಅವ್ರು ಮಿರ್ಜಾ ಇಸ್ಮೇಲ್ ಸಾಹೇಬರು ಡಿವಿಷನ್ ಕೇಳಿದರು ಸ್ಪೀಚ್ ಬರ್ಕೊಡೋದಕ್ಕೆ. ಸೊ ಇವರು ಇಂಗ್ಲೀಷ್ ಸ್ಪೀಚು ಮಿರ್ಜಾ ಇಸ್ಮೇಲ್ ಸಾಹೇಬ್ರಿಗೆ ಬರ್ಕೊಟ್ರು. ಇವರು ಹೋದರು ಅಲ್ಲಿಗೆ, ಮಿರ್ಜಾ ಇಸ್ಮೇಲು. ಅಲ್ಲಿ ಆ ಸ್ಪೀಚ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಹೊಗಳಿದ್ರು, ಹೌ ವೆಲ್ ಇಟ್ ವಾಸ್ ರಿಸೀವ್ಡ್ ಅಂತ ಗೊತ್ತಾಯ್ತು ಅವರಿಗೆ. ವಾಪಸ್ಸು ಆಗಿನ ಕಾಲದಲ್ಲಿ ಏರೋಪ್ಲೇನ್ ಇಲ್ಲ, ಟ್ರೈನಲ್ಲಿ ಬಂದರು. ಬೆಂಗಳೂರು ಸ್ಟೇಷನ್ನಲ್ಲಿ ಇಳಿದು ಅಲ್ಲಿ ಸ್ಪೀಚ್ ಮಾಡೋದಕ್ಕೆ ಇದು ಕೊಟ್ಟಿದ್ರಂತೆ, ಈ ಗಣೇಶನ. ಬೆಂಗಳೂರು ಸ್ಟೇಷನ್ನಿಂದ ಡೈರೆಕ್ಟಾಗಿ DVG ಮನೆಗೆ ಬಂದರು. ಯು ಡಿಸರ್ವ್ ಇಟ್, ನಾಟ್ ಮೀ, ಕೊಟ್ಬಿಟ್ಟು. ಬಿಫೋರ್ ಗೋಯಿಂಗ್ ಹೋಮ್ ಈ ವೆಂಟ್ ವಯಾ DVG's ಹೌಸ್. ಅದು ಆವತ್ತಿಂದ ಇದೆ. ಇಟ್ಸ್ ಫ್ರಮ್ ಜೈಪುರ್, ರಾಜಸ್ಥಾನ್. ಆಗಿನ ಕಲರ್ ಕೂಡ ಇದುವರೆಗೂ ಚೇಂಜ್ ಮಾಡಿಲ್ಲ. 75 ಇಯರ್ಸ್ ಆಗಿರ್ಬೋದು, 75 ಆಗಿರ್ಬೋದು, 75 ಆಗಿರ್ಬೋದು. ಇಂಡಿಪೆಂಡೆನ್ಸ್, ಬಿಫೋರ್ ಇಂಡಿಪೆಂಡೆನ್ಸ್ ಇರ್ಬೋದು. ನಾನು 80ನೇ ಆಗಿರ್ಬೋದು, ನನಗೆ 80, 45, ಅದರಿಂದ 80 ಆಗಿರ್ಬೋದು. ಪ್ರಾಬಬ್ಲಿ ಅದು 100 ವರ್ಷದ ಹಳೆಯದು. ಪ್ರಾಬಬ್ಲಿ 100 ವರ್ಷ ಹಳೆಯದು. ಇವತ್ತಿನ ಸಮಾಜ ನೋಡ್ತಾ ಇದ್ದೀರಾ. ಸೊ ಇವತ್ತಿನ ಸಮಾಜ ನೋಡಿದಾಗ ಏನು ನೀವು ಗಮನಿಸೋದೇನು ಅಂದರೆ, ಇವತ್ತಿನ ಸಮಾಜದಲ್ಲಿ ಒಂದಷ್ಟು ರ್ಯಾಪಿಡ್ ಚೇಂಜಸ್. ಸೊ ಸೋಷಿಯಲಿ ಗಮನಿಸಿದಾಗ ನಿಮ್ಮ ತಾತನವರು ಅವ್ರು ಕೊಡ್ತಿದ್ದಂಥ ಒಂದಷ್ಟು ಏನು ಸಮಾಜಕ್ಕೆ ಬೇಕಾಗಿರೋಂಥದ್ದು, ಬಟ್ ಇವತ್ತು ಯಾವುದು ರಿಸೀವ್ ಮಾಡ್ಕೊಳ್ಳದೆ ಇರೋಂಥ ಸೊಸೈಟಿ. ಇವತ್ತಿನ ಸೊಸೈಟಿ ನೋಡಿದಾಗ ಏನು ಅನ್ಸುತ್ತೆ, ಯಾವ್ದು ಪ್ರಸ್ತುತ, ಅವತ್ತಿನ ಯಾವುದನ್ನು ಫಾಲೋ ಮಾಡಬೇಕು, ಏನು? DVG ಅವರು ಸಮಗ್ರವಾಗಿ ನೋಡಿದರೆ 2026ಕ್ಕೆ ಅನ್ಫಿಟ್. ಯಾರನ್ನಾದರೂ ನೋಡ್ಕೊಳ್ಳಿ, ಇವಾಗ ಸಡನ್ನಾಗಿ ಶೇಕ್ಸ್ಪಿಯರು ಮಿಲ್ಟನ್ ಹುಟ್ಕೊಂಡ್ರೆ ಕೇಳೋರು ಯಾರು ಅವರನ್ನು? ಸತ್ಯ ಅಲ್ವಾ? ಎಲ್ಲರೂ ಹಾಗೆ. ಆದ್ದರಿಂದ ಒಂದು ಸಾಹಿತಿಗೆ ಒಂದು 2 ಆಸ್ಪೆಕ್ಟ್ಸು. ಒಂದು ಟೈಮ್ಲೆಸ್ನೆಸ್,
ಯಾವ ಕಾಲಕ್ಕೂ ಚೆನ್ನಾಗಿರುವಂಥದ್ದು ಸಾಹಿತ್ಯ. ಎರಡನೇದು ಒಂದು ಪೀರಿಯಡ್ ಡೇಟೆಡ್. ಇವಾಗ ಕೈಲಾಸಂ ಅವ್ರ ನಾಟಕ ಇವಾಗ ಮಾಡಿದ್ರೆ ನೋಡ್ತಾರಿಯೇ? ರಾಜರತ್ನಮ್ಮ ಅವ್ರ ಚಿಕ್ಕ ಚಿಕ್ಕ ಪದ್ಯಗಳು ಮಕ್ಕಳು ಓದ್ತಾರಿಯೇ? ಓದಲ್ಲ. ಅದರ ಯಾರ ತಪ್ಪು? ರಾಜರತ್ನಮ್ಮದು ಅಲ್ಲ, ಈಗಿನ ಕಾಲದ ಮಕ್ಕಳು ಅಲ್ಲ. ಪ್ರಗತಿ ಹೀಗಾಗಿದೆ, ಅದನ್ನು ನೋಟಿಸ್ ಮಾಡಬೇಕು. ಸೊ ಗುಂಡಪ್ಪನವರು ಏನಾದರೂ ಮಾಡಿರಲಿ, ಏನಾದರೂ ಮಾಡದೇ ಇರಲಿ, ಅನಾಮತ್ತಾಗಿ ಈಗಿನ ಕಾಲಕ್ಕೆ ಟ್ರಾನ್ಸ್ಫರ್ ಮಾಡಿದರೆ ಪ್ರಯೋಜನ ಆಗಲ್ಲ. ಯಾರು ಸಾಹಿತ್ಯಗಳು ಮಾಡಿದ್ರು ಅವ್ರದ್ದು ಆಸ್ಪೆಕ್ಟ್ಸ್ ತೊಗೊಂಡು, ಅವ್ರ ಫೆಸೆಟ್ಸ್ ತೊಗೊಂಡು ಅದನ್ನು ಈ ಕಾಲಕ್ಕೆ ಹಾಕಬೇಕೇ ಹೊರತು ಪೂರ್ತಿಯಾಗಿ ಮಾಡೋಕ್ಕಾಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಒಂದು ಸ್ಟೇಟ್ಮೆಂಟ್ ಇದೆ, ತೀರಾ ದೊಡ್ಡ ಸಾಹಿತಿಗಳಾಗಲಿ ವಿಜ್ಞಾನಿಗಳಾಗಲಿ ಅವರನ್ನು ಎಲ್ಲ ಕೆಲಸಕ್ಕೂ ಬಿಡಬಾರ್ದು. ಇಫ್ ಐನ್ಸ್ಟೈನ್ ವಾಸ್ ಪ್ರೆಸಿಡೆಂಟ್ ಆಫ್ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಆರ್ ಆಫ್ ಯುನೈಟೆಡ್ ಸ್ಟೇಟ್ಸ್, ಇಟ್ ವುಡ್ ಹ್ಯಾವ್ ಬೀನ್ ಎ ಡಿಸಾಸ್ಟರ್ ಅಂತ. ತುಂಬ ನಿಜವಾದ ಮಾತದು. ಸಡನ್ನಾಗಿ ವೈಟ್ ಹೌಸ್ನಲ್ಲಿ ಇಟ್ಟಿದ್ದರೆ ಐನ್ಸ್ಟೈನ್ನ ಟೈಮು ಸ್ಪೇಸು ರಿಲೇಟಿವಿಟಿ ಅಂದ್ಕೊಂಡ್ರೆ ಹೌದು, ಎಲ್ಲರಿಗೂ ಇರುತ್ತದು. ಶೇಕ್ಸ್ಪಿಯರ್ ಕುಂಟ್ ಹ್ಯಾವ್ ಬೀನ್ ಪ್ರೈಮ್ ಮಿನಿಸ್ಟರ್ ಆಫ್ UK. ಡಿ ವಿ ಗುಂಡಪ್ಪನವ್ರದ್ದು ಹಾಗೆ. ಕಗ್ಗ ತಗೊಳ್ಳಿ, ಯಾವುದಾದ್ರು ತಗೊಳ್ಳಿ, ಅವ್ರ ಕೇತಕಿ ವನ, ಜ್ಞಾಪಕ ಚಿತ್ರಶಾಲೆ, ಅವೆಲ್ಲ ಆ್ಯಸ್ ಕಾಂಟ್ರಿಬ್ಯೂಷನ್ಸ್ ಟು ಲಿಟ್ರೇಚರ್ ಓದಬೇಕೇ ಹೊರತು ಅಳವಡಿಸ್ಕೊಳ್ಳೋಕ್ಕೆ ಅನ್ನೋದು ಒಂದು ಧ್ಯೇಯ ಇಟ್ಕೊಳ್ಳೋದೇ ತಪ್ಪು. ಯಾವುದಾಗತ್ತೋ ಅದನ್ನು ಅಳವಡಿಸ್ಕೋಬೇಕು. ಅಡ್ವೈಸ್ ಮಾಡ್ಬೋದು ನಿಮ್ಮ ಮಕ್ಕಳಿಗೆ, ಕಗ್ಗದಲ್ಲಿ ಹೀಗಿದೆಯಲ್ಲ ನೋಡೋ. ಬಟ್ ಬಿಯಾಂಡ್ ದಟ್ ಅನಾಮತ್ತಾಗಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅವ್ರ ಕಾಲದ್ದು. ಸರ್, ಒಂದು ಕಂಪ್ಲೀಟ್ನೆಸ್ ಅನ್ನೋದು ಇತ್ತ? ನಾನು ಅಂದರೆ ಅವರ ಲೈಫ್ 75 ಅಲ್ವಾ, ಅವರು ತೀರ್ಕೊಳ್ಳುವಾಗ ಲೈಫಲ್ಲಿ ನಾನು ಆಯ್ತಪ್ಪ ನಾನು ಅನುಭವದಲ್ಲಿ ಸಂತೃಪ್ತನಾಗಿದ್ದೀನಿ ಅನ್ನೋಂಥದ್ದು ಇತ್ತ? ಇಲ್ಲ ಇನ್ನೂ ಬರಿಬೇಕಾಗಿತ್ತು, ಇನ್ನೂ ಮಾಡಬೇಕಾಗಿತ್ತು ಅನ್ನೋ ಇದರಲ್ಲೇ ಇದ್ರು? ಹೌದೌದು. ಅವ್ರಿಗೆ ವಯಸ್ಸು 88 ಆಗಿತ್ತು ಅವ್ರು ತೀರ್ಕೊಂಡಾಗ. ಇನ್ನು 3-4 ನನಗೆ ಗೊತ್ತಾದಾಗೆ ಬರಿಬೇಕು ಅಂತಿದ್ದರು. ಮೊದಲನೇದೇನು ಅಂದರೆ 4 ಪೀಠಗಳಿದೆ ಶೃಂಗೇರಿ, ಗುಜರಾತ್ನಲ್ಲಿ ಪೂರಿ ಜಗನ್ನಾಥ್ 3ನೇದು, ಶ್ರೀನಗರ್ನಲ್ಲಿ ಕಾಶ್ಮೀರ್ನಲ್ಲಿ ಸರಸ್ವತಿ ಶಾರದಾ ಪೀಠ, ಇಲ್ಲಿ ಶಾರದಾ ಮಠ. ಸೊ 4ರಲ್ಲಿ ವೆರಿ ಮೈನರ್ ಡಿಫರೆನ್ಸಸ್ ಇನ್ ಅದ್ವೈತ. ಶಂಕರಾಚಾರ್ಯರನ್ನು ಇಂಟರ್ಪ್ರಿಟ್ ಮಾಡೋದ್ರಲ್ಲೇ ಒಂದು ಸ್ಮಾಲ್ ಮೈನರ್ ಡಿಫರೆನ್ಸಸ್ ಇದೆಯಂತೆ. ಅದನ್ನು ಇವರು ವಿಮರ್ಶೆ ಮಾಡಿ ಏನೋ ಬರೀಬೇಕು ಅಂದ್ಕೊಂಡಿದ್ರು. ಇದಕ್ಕೆ ಐ ಥಿಂಕ್ ಪೂರಿನಲ್ಲಿ ಯಾರೋ ನಿಶ್ಚಲಾನಂದ ಅಂತಾನೋ ಯಾರೋ ಇದ್ದರು. ಇಲ್ಲಿ ಶೃಂಗೇರಿನಲ್ಲಿ ಅಭಿನವ ವಿದ್ಯಾರ್ಥಿ ಇರ್ತಾಯಿದ್ರು, ಇದ್ದವ್ರಿಗೆ ಹಿಂದಿನವರು. ಅವ್ರ ಹತ್ರ ಕರೆಸ್ಪಾಂಡ್ ಮಾಡಿದ್ರಂತೆ. ಐ ಡೋಂಟ್ ನೋ ವೇರ್ ಇಟ್ ಈಸ್ ನೌ. ಅದು ಒಂದು. ಎರಡನೇದು, ಈ ವಾಂಟೆಡ್ ಟು ರೈಟ್ ಆನ್ ದಕ್ಷಿಣಾಮೂರ್ತಿ ಸ್ತೋತ್ರ. ಅದಕ್ಕೆ 2-3 ಜನನ ಕಾಂಟ್ಯಾಕ್ಟ್ ಮಾಡಿದರು ನನಗೆ ಗೊತ್ತಿದ್ದಾಗೆ, ಇನ್ನು ಮಾಡಿರ್ಬೋದು. ಒಂದು ರಂಗನಾಥ್ ಶರ್ಮಾ ಅಂತಿದ್ದರು, ಸಾನ್ಸ್ಕ್ರಿಟ್ ಸ್ಕಾಲರು. ಇನ್ನೊಬ್ಬರು ಪ್ರೊಫೆಸರ್ ಸುಬ್ರಹ್ಮಯ್ಯ ಅಂತ, ಅವರು ಫಿಸಿಕ್ಸ್ ಪ್ರೊಫೆಸರ್ ಸೆಂಟ್ರಲ್ ಕಾಲೇಜ್ನಲ್ಲಿ, ಬಟ್ ಗ್ರೇಟ್ ವೇದಾಂತಿಕ್ ಸ್ಕಾಲರ್. ನಾನೇ ಅವರನ್ನು DVG ಮನೆಗೆ ಕರ್ಕೊಂಡು ಹೋಗಿದ್ದೀನಿ. ಯಾರನ್ನ ಮಾತಾಡಿದರು ಶಂಕರ ಅದ್ವಾಗಿದ್ದು ನನಗೆ ಅಬೌವ್ ಮೈ ಹೆಡ್. ಇವೆರಡೂ ಅವ್ರು ಮಾಡಬೇಕು ಅಂತಿದ್ರು, ನನಗೆ ಗೊತ್ತು. ಅವ್ರ ಬರಹಗಳು ಇದೇನೋ ನೀವೇನಾದ್ರು ಸುಮ್ಮನೆ ಕೈ ಬರಹದ್ದೇನಾದ್ರು ಇಟ್ಕೊಂಡಿದ್ದೀರಾ? ಕೈ ಬರಹ ಇವರು ಗೋಖಲೆ ಇನ್ಸ್ಟಿಟ್ಯೂಟ್ನವ್ರು ಪಬ್ಲಿಷ್ ಮಾಡಿದ್ದಾರೆ. ಹೌದು, ಲೆಟರ್ಸ್ ಟು ವೇರಿಯಸ್ ಪೀಪಲ್. ಕೈ ಬರಹದ್ದು ಇದೆ, ಬೇಕಾದಷ್ಟಿದೆ. ಅಂತಿಮವಾಗಿ ನಿಮಗೆ ನಿಮ್ಮ ತಾತನ ಹೆಸರಲ್ಲಿ ಅದೇ ಪ್ರಶಸ್ತಿಯನ್ನು ಕೊಡ್ತಾ ಇರೋವಂಥದ್ದು ಅದು ಅಪರೂಪದಲ್ಲಿ ಸಿಗುವಂಥದ್ದು. ಯಾಕೆಂದರೆ ನಮ್ಮ ತಾತನ ನಮ್ಮ ತಂದೆ ನಾವು ಹೆಚ್ಚಾಗಿ ಅವ್ರನ್ನ ಅಷ್ಟು ಇದು ಮಾಡ್ಕೊಳ್ಳಲ್ಲ ಅಲ್ವಾ, ಬಿಟ್ಬಿಡ್ತೀವಿ. ಅವರು ಊರಿಗೆ ದೊಡ್ಡವರು, ಜಗತ್ತಿಗೆ ದೊಡ್ಡವರು ಇರ್ತಾರೆ. ನಮ್ಮ ಮನೆಗೆ ನಮ್ಗೆ ಅವ್ರ ತಾತ ಅಷ್ಟೇ.
ಆದರೆ ತಾವು ಅದನ್ನು ತಗೊಂಡು ಅದನ್ನು ಈ ವಯಸ್ಸಿನಲ್ಲಿ ಅದನ್ನು ಅನುವಾದ ಮಾಡಿ ಕೊಡಬೇಕು ಅಂದ್ಕೊಂಡಿದ್ದು, ಅದಕ್ಕೆ ಅವರು DVG ಪ್ರತಿಷ್ಠಾನ ತಮಗೆ ಕೊಡ್ತಾ ಇರೋಂಥ ಗೌರವ, ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಗೂ ಅವರು ಮೋರೆ ತಾತಾದಾರೆ ಸಾಹಿತಿ. ನಮ್ಮ ಹತ್ರ ಅವರ ಸಂಪರ್ಕ ತಾತ ಮೊಮ್ಮಗಂದೇ ಹೊರತು DVG ನಾನು ಅಂತ ಇರಲಿಲ್ಲ. ಹಾಗೆ ನೋಡೋಕ್ಕೆ ಹೋದರೆ ನಾವು ಮಾತಾಡ್ತಿದ್ದಾಗ ಯಾವುದಾದ್ರು ಈವನ್ ನಮ್ಮ ತಾಯಿ ತಂದೆ ಯಾರು ಮಾತಾಡಿದ್ರು ಅವರ ಸಾಹಿತ್ಯದ ಬಗ್ಗೆ ಒಂದು ಸರ್ತಿನೂ ಒಂದು ಪಾಯಿಂಟು ಬರ್ತಾ ಇರಲಿಲ್ಲ. ಎರಡು ಆಲಯಗಳ ಮಾಡು, ಒಂದರಲ್ಲಿ ಲೋಕ ವಿಕಾರಗಳು ಕೂಡು, ಇನ್ನೊಂದರಲ್ಲಿ ಅಂತ ಒಂದು ಪದ್ಯ ಇದೆ. ಹೌದೌದು. ಹಾಗೆ ಅವರು DVG ದಿ ಸಾಹಿತಿ, DVG ದಿ ಫ್ಯಾಮಿಲಿ ಮ್ಯಾನ್, ಅದು ದ ಕ್ಲಿಯರ್ ಡಿಮಾರ್ಕೇಶನ್. ನಮ್ಮ ಹತ್ರ ಅವರು ಎಷ್ಟೋ ಅಶ್ಲೀಲ ಪದಗಳು ಉಪಯೋಗಿಸೋದು, ನನ್ನ ಜೊತೆ ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡು ಟೆನ್ನಿಸ್ ಬಾಲಲ್ಲಿ, ಅಫ್ಕೋರ್ಸ್ ಕರೆಕ್ಟೇ ಆಗಲಿಲ್ಲ, ಬಟ್ ಆದ್ರೂ ಚೆಸ್ಸಿಂದ ಮೂವ್ಮೆಂಟ್ಸ್ ಹೇಗೆ ಅಂತ ಹೇಳಿಕೊಟ್ರು. ಬೈಯೋರ ಹಾಂ, ಏನಂತ ಬೈಯೋರು? ಬೈಯೋರು ಬೇಕಾದಷ್ಟು ಬೈಯೋರು. ಹುಚ್ಚುಮುಂಡೆ, ಸಿಲ್ಲಿ ಫೆಲೋ, ಹುಚ್ಚುಮುಂಡೆ, ನಿನ್ನ ಮೂರ್ತಿಗಷ್ಟು ಇಷ್ಟು. ನಾನು ಯಾವುದೋ ಒಂದು ಸ್ಪೆಲ್ಲಿಂಗ್ ತಪ್ಪು ಹಾಕಿದರೆ ಅವರು ಬೈತಾ ಇರಲಿಲ್ಲ. ಬಟ್ ಯು ಶುಡ್ ಇಮಿಡಿಯೇಟ್ಲಿ ಗೋ ಆ್ಯಂಡ್ ವೆರಿಫೈ ಇನ್ ಎ ಡಿಕ್ಷನರಿ. ಸೊ ಅವರು ರೆಗ್ಯುಲರ್ ಹೆಡ್ ಮಾಸ್ಟರ್ ಥರ ಅಲ್ಲ, ಯಾಕೋ ಬರ್ತಾಯಿತ್ತು ಸ್ಪೆಲ್ಲಿಂಗ್ ತಪ್ಪು. ನೋ, ಹಿ ವಾಂಟ್ಸ್ ಯು ಟು ರಿಯಾಕ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸಪ್ರೇಟ್ SEPE ಬರೆದೆ, SEPARAT. ಇನ್ನೊಂದು ಸರ್ತಿ ಲಾಂಗ್ ಫೆಲೋ ಅಂತ ಒಬ್ಬ ಪೊಯೆಟ್ ಇದ್ದಾನೆ, ಹೆನ್ರಿ, ಪೂರ್ತಿ ಹೆಸರೇನು ಅಂತ ಹೇಳಿದರು, ಪ್ರಾಬ್ಲಿ ಗೆಸ್ಟ್ ಹೆನ್ರಿ ವರ್ಡ್ಸ್ವರ್ತ್ ಲಾಂಗ್ ಫೆಲೋ. ವರ್ಡ್ಸ್ವರ್ತ್ ಅಲ್ವೋ ನಿನ್ನ ಮುಂಡ ಓಡಿಸ್ತು, ವ್ಯಾಡ್ಸ್ವರ್ತ್. ಸಾವಿರಾರು, ಅದೇನು ಒಂದು ಅಲ್ಲ, ಏನೋ ಒಂದು ವಿತ್ ಇಂಟ್ರೆಸ್ಟ್ ಕರೆಕ್ಟ್ ಮಾಡ್ತಾಯಿದ್ರು. ಅದು ನಮ್ಮ ಇಷ್ಟ, ಏನೋ ಹೇಳ್ತಿದ್ದಾನೆ ಅಂತ ಬಿಡ್ಬೋದು, ಅಥವಾ ಸ್ವಲ್ಪ ದಿನ ಆದಮೇಲೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗ್ಬೋದು. ಇಂಗ್ಲೀಷಲ್ಲೂ ಅಷ್ಟೇ ಹೋಲ್ಡ್ ಇತ್ತು ಅವ್ರಿಗೆ? ಇಂಗ್ಲೀಷ್ನಲ್ಲೂ ಅಷ್ಟೇ. ಇಂಗ್ಲೀಷಲ್ಲಿ ಬರೆಯೋ ಪ್ರಯತ್ನ ಮಾಡಲಿಲ್ಲ? ಇಂಗ್ಲೀಷ್ 10 ವಾಲ್ಯೂಮ್ಸ್ ಬಂದಿದೆ, ಗೋಖಲೆ ಇನ್ಸ್ಟಿಟ್ಯೂಟ್ನವ್ರು ಪಬ್ಲಿಷ್ ಮಾಡಿದ್ದಾರೆ. ಓಕೆ ಓಕೆ. ಇಂಗ್ಲೀಷ್ನಲ್ಲಿ ಬರೆದಿದ್ದ ವಾಲ್ಯೂಮ್ಸು ಈಸ್ ಮೋರ್ ದ್ಯಾನ್ ಇನ್ ಕನ್ನಡ. ಬಟ್ ಅದು ಮರ್ತೇ ಹೋಗ್ಬಿಡ್ತಲ್ಲ ಈ ಕಗ್ಗದ ಒಂದು ಇದರಲ್ಲಿ ಡಾಮಿನೇಟ್ ಅದು ಬಿಟ್ಟರೆ ಇನ್ನೇನು ಜನರಿಗೆ DVG ಅವರು ಅಂದರೆ ಕಗ್ಗ ಅಂದರೆ DVG. ನಾನು ರೇಟ್ ಮಾಡಬೇಕಾದ್ರೆ ನಂಬರ್ 1 ಈಸ್ ಮ್ಯಾಕ್ಬೆತ್. ಆ ಒರಿಜಿನಲ್ ಇಂಗ್ಲೀಷ್ ಮ್ಯಾಕ್ಬೆತ್ ಓದಿ ಕಷ್ಟಪಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಸಿಂಪಲ್ ಡ್ರಾಮಾ ಅಲ್ಲ ಅದು. ಅದನ್ನು ಕನ್ನಡದಲ್ಲಿ, ಅದು ಹಳೆಗನ್ನಡದಲ್ಲಿ ಪರ್ಫೆಕ್ಟ್ ಭಾವ ಆ್ಯಂಡ್ ವಾಕ್ಯಾರ್ಥ. ಐ ರೇಟ್ ಹಿಮ್ ಆಸ್ ನಂಬರ್ 1. ಅದ್ರ ಜೊತೆಗೆ ಕಗ್ಗ, ಮೂರನೇದು ಜೀವನ ಧರ್ಮಯೋಗ. ಮ್ಯಾಕ್ಬೆತ್ ಓದು. DVG ಅವರು ನಿಜವಾಗಲೂ ಅವರ ಎಬಿಲಿಟಿ ಗೊತ್ತಾಗಬೇಕಾದ್ರೆ ಆ ಟ್ರಾನ್ಸ್ಲೇಷನ್ ಓದಬೇಕು, ಪರ್ಫೆಕ್ಟ್ ಆಗಿದೆ ನೋಡಿ. ಇದು ಕನ್ನಡಿಗರಿಗೆ ಗೊತ್ತಿಲ್ಲದೆ ಇರೋ ವಿಷಯ. ಹೌದು, ಅದನ್ನು ಯಾರು ಓದಿರಲ್ಲ, ಅಷ್ಟಾಗಿ ಮುಖ್ಯತೆ ಕೊಡೋದಿಲ್ಲ. ನಮ್ಗೆ ಕಗ್ಗನೇ ಸಾಕು, ಇಡೀ ಜೀವಮಾನಕ್ಕೆ ಸಾಕೋದು. ಅಲ್ಲಿರೋ ಒಂದು 10 ಕಗ್ಗಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಕ್ಸಸ್ಫುಲ್ ಆಗ್ಬಿಡುತ್ತೆ. ಹೌದು ಹೌದು ಹೌದು. ಎಷ್ಟು ಮಾತಾಡಿದ್ರು ಮುಗಿಯದಿರುವಂಥ ಅದ್ಭುತ ವ್ಯಕ್ತಿತ್ವ DVG ಅವರು. ಇನ್ನು ಸರ್, ಕೊನೆಯದಾಗಿ ತಾವೇನಾದರೂ ಹೇಳೋದಿದ್ರೆ DVG ಅವ್ರ ಬಗ್ಗೆ, ನೆನಪುಗಳ ಬಗ್ಗೆ, ನಿಮಗೆ ಒಂದು ಗೌರವ ಸಿಗ್ತಾ ಇರೋದಿರ್ಬೋದು, ತಾತನ ನೆನಪಲ್ಲಿ ತಗೊಳ್ತಾ ಇರೋ ಖುಷಿ ಇರ್ಬೋದು, ಕೊನೆ ಮಾತುಗಳು ಹೇಳೋದಿದ್ರೆ? ಅವ್ರ ನೆನಪು ಯಾವಾಗಲೂ ಇರುತ್ತೆ, ಅದರಲ್ಲೇನು ಇದ್ರಲ್ಲಪ್ಪ ಅಂತ ಗೋಳು ಹೊಡ್ಕೊಳ್ಳೋದಲ್ಲ, ಇದ್ರಲ್ಲಪ್ಪ ಅಂತ ಸಂತೋಷ ಪಡಬೇಕಾದ್ದು. ಅವರು ತೀರ್ಕೊಂಡು ದಿನ ಓಕೆ, ಆವಾಗ ಸ್ವಲ್ಪ ದುಗುಡ ಇದ್ದಿರ್ಬೋದು, ಬಟ್ ಆಮೇಲೆ ಸಂತೋಷ. ಯಾಕೆ ಅಂದರೆ ಅವ್ರ ಜೀವನ ಅಷ್ಟು ಸಫಲವಾಗಿತ್ತು.
ಬರೀ ಸಾಹಿತ್ಯ, ಜರ್ನಲಿಸಮ್ ಆಗಲಿ, ಆಗಿನ ಕಾಲದಲ್ಲಿ ಫೋಟೋ ಜರ್ನಲಿಸಮು ಇರಲಿಲ್ಲ, ಅದು ಬಿಡಿ, ಅದು ಒಂದು. ಬಟ್ ಅವರು ಯಾವ ತರಹ ಒಂದು ಜೀವನನ ನಡೆಸಿದ್ರು ಅಂತ, ಅವ್ರ ಜೀವನಕ್ಕೂ ಅವರ ಅನಿಸಿಕೆಗಳಿಗೂ ಪರ್ಫೆಕ್ಟ್ ಕೋಆರ್ಡಿನೇಷನ್. ದುಡ್ಡು ಬೇಡ ಅನ್ನೋದ್ರಲ್ಲಾಗಲಿ, ಇನ್ಯಾವುದ್ರಲ್ಲಾದರೂ ಆಗಲಿ, ಹೆಸರು ಬೇಡ ಅನ್ನೋದ್ರಲ್ಲಾಗಲಿ, ಜನದ ಜೊತೆಗಿರೋ ಅಂಥವರಾಗಲಿ, ಅದರಲ್ಲಿ ಅವರ ಯುನೀಕ್ನೆಸ್, ವೈಶಿಷ್ಟ್ಯತೆ ಗುಂಡಪ್ಪನವ್ರದ್ದು ಸಾಹಿತ್ಯದಿಲ್ಲ ಅಷ್ಟೇ, ಪರ್ಸನಲ್ ಲೈಫ್ನಲ್ಲೂ ಇದೇ ನನಗೆ ಯಾವಾಗಲೂ ಜ್ಞಾಪಕ ಬರೋದು. ದಿನ ಏನೋ ಕಗ್ಗ ಓದಿ ವಿಷ್ಣು ವಿಶ್ವಾದಿ ಮೂಲ, ಗುಂಡಪ್ಪ ದಿ ಮ್ಯಾನ್ ರಾದರ್ ದ್ಯಾನ್ ಗುಂಡಪ್ಪ ದಿ ಪೋಯಟ್. ನಮಗೆ ಗುಂಡಪ್ಪ ದಿ ಮ್ಯಾನ್ ನಾವು ನೋಡಿಲ್ಲ. ನಾವು ನೋಡಿದ್ದೇನಿದ್ರು ಅವರ ಕಗ್ಗಗಳು, ಮರುಳ ಮುನಿಯಂದು ಅಥವಾ ಈ ಏನು ಜೀವನ ಧರ್ಮ, ಇದರ ಮೂಲಕ ನೋಡಿರುವಂಥ ಗುಂಡಪ್ಪನವ್ರನ್ನ ಮತ್ತಷ್ಟು ತಿಳ್ಕೊಳ್ಳುವ ಆಸೆ ನಮಗೆಲ್ರಿಗೂ ಇದೆ. ಅವರ ಬಗ್ಗೆ ಇಷ್ಟು ಆಳವಾಗಿ ತಿಳಿಸ್ಕೊಟ್ಟಿದ್ದಾರೆ, ಅವರ ಒಡನಾಟ, ತಾತನ ಬಗ್ಗೆ ಹೇಳಿದ್ದಾರೆ. ನಾವು ಅವರಿಗೆ ಥ್ಯಾಂಕ್ಸ್ ಮಾಡಲೇಬೇಕು. ನಮಸ್ಕಾರ, ಧನ್ಯವಾದ, ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ನಮಸ್ಕಾರ, ಥ್ಯಾಂಕ್ ಯು. ಮತ್ತಷ್ಟು ಈ ರೀತಿ ಬೇರೆ ಬೇರೆ ವಿಶೇಷ ಸಂದರ್ಶನಗಳ ಜೊತೆ, ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.